ನಮಸ್ತೆ ರೀ ಟೋನಿ ಬ್ರದರ್, ನಮಸ್ತೆ. ನಮಸ್ತೆ ನವೀನ್ ಗುಡ್ ಶ್ರೀನಾಥ್, ಎಲ್ಲ ಸಹೋದರ ಸಹೋದರಿಗಳಿಗೂ ನಮಸ್ತೆ. ನಮಸ್ತೆ ದಿವೇಶ್ ನಮಸ್ತೆ ಗುಡ್ ಅಂಕಲ್, ನಮಸ್ತೆ ನಮಸ್ತೆ. ನಮಸ್ತೆ ರೇಷ್ಮಾ ಸಿಸ್ಟರ್, ನಮಸ್ತೆ ಲಪ್ಪ ಬ್ರದರ್, ನಮಸ್ತೆ ಟೋನಿ ಬ್ರದರ್, ನಮಸ್ತೆ ನವೀನ್ ಬ್ರದರ್. ನಮಸ್ಕಾರ ನಮಸ್ಕಾರ ನಮಸ್ತೆ. ಸರಿ, ನಾವು ಪ್ರಾರಂಭ ಮಾಡೋಣ. ಅಷ್ಟರಲ್ಲಿ ಬರ್ತಾರೆ. ಒಂದು ಪ್ರಾರ್ಥನೆ ಮೂಲಕ ಈ ಒಂದು ಕುಟುಂಬನ ಪ್ರಾರಂಭ ಮಾಡೋಣ. ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ, ಸ್ಟಾರ್ಟ್ ಮಾಡೋಣ. ಓಕೆ ಬ್ರದರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ಮೌನತನು ಸರ್ವಶಕ್ತನು ಆಗಾಮಿ ಬೆಳಕಿನಲ್ಲಿ ವಾಸ ಮಾಡುವ ನಮ್ಮ ಪರಲೋಕ ತಂದೆ, ನಿಮ್ಮ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ ತಂದೆ. ತಂದೆ, ಈ ಸಂಜೆ ವೇಳೆಯಲ್ಲಿ ನಿಮ್ಮ ಪಾದ ಸನ್ನಿಧಿಯಲ್ಲಿ ಕುಂತುಕೊಂಡು ತಂದೆ ನಿಮ್ಮ ವಾಕ್ಯವನ್ನು ಜ್ಞಾನ ಮಾಡಲಿಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ಧನ್ಯವಾದ ತಂದೆ. ತಂದೆ, ಇನ್ನು ಯಾವ ಸಹೋದರ ಬಂದಿಲ್ಲ ತಂದೆ, ಅವರಿಗೂ ಸಹ ತಂದೆ ಬರಲಿಕ್ಕೆ ಸಹಾಯ ಮಾಡಪ್ಪ ತಂದೆ. ಬಂದು ತಂದೆ ಅವರು ನಿಮ್ಮ ವಾಕ್ಯವನ್ನು ಕೇಳಿ ಕೇಳಿ ತಂದೆ ನಿನ್ನ ಆಶೀರ್ವಾದವನ್ನು ಹೊಂದುವಾಗ ತಂದೆ ಅವ್ರಿಗೆ ಸಹಾಯ ಮಾಡು ತಂದೆ. ತಂದೆ, ನಿನ್ನ ವಾಕ್ಯವನ್ನು ತಿಳಿಸುವಂಥ ಸಹೋದರಿಗೋಸ್ಕರ ಅವರ ಕುಟುಂಬಕ್ಕೋಸ್ಕರ ಸಹ ಬೇಡ್ಕೊಂತಾನೆ ತಂದೆ. ತಂದೆ ಆದವರೇ, ಇದುವರೆಗೆ ನಿಮ್ಮ ಮಹಾಕೃಪೆಯಿಂದ ಅವರಿಗೆ ಬೇಕಾದ ಜ್ಞಾನ ಆರೋಗ್ಯ ಕೊಟ್ಟು ನಡೆಸಿದ ಹಾಗೆ ಮುಂದೂ ಸಹ ತಂದೆ ನಿಮ್ಮ ಚಿತ್ತಂತೆ ಸಹಾಯ ಮಾಡು ತಂದೆ. ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೆ ನಿಮ್ಮ ವಾಕ್ಯವನ್ನು ತಿಳಿಸುವ ಹಾಗೆ ತಂದೆ ಅವರಿಗೆ ಕೃಪೆ ಕೊಟ್ಟು ನಡೆಸು ತಂದೆ. ತಂದೆ, ಆದಿಯಿಂದ ಅಂತ್ಯದವರೆಗೂ ತಂದೆ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ತಂದೆ ಈ ಕೂಟವನ್ನು ಸಹ ತಂದೆ ನಡೆಸಿಕೊಡು. ಇದುವರೆಗೆ ನನ್ನ ಪ್ರಾರ್ಥನಾ ಕೇಳೋದಕ್ಕಾಗಿ ಸಹ ಧನ್ಯವಾದ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಿಡ್ತೇನೆ, ನಮ್ಮ ಜೀವನ ಪರಲೋಕ ತಂದೆ, ಆಮೇನ್. ಆಮೆನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ನನ್ನ ವಾಯ್ಸ್ ಸ್ಪಷ್ಟವಾಗಿದೆಯಾ? ಹೌದು ಬ್ರದರ್, ಕ್ಲಿಯರ್ ಇದ್ದಾರೆ. ಹೌದ್ರಿ. ಓಕೆ, ಥ್ಯಾಂಕ್ ಯು. ಸೊ ಈ ದಿನದಲ್ಲಿ ಕೂಡ ಸಹೋದರ ಸಹೋದರರೇ, ತಂದೆಯ ದೇವರ ಕೃಪೆಯಿಂದ ಮತ್ತೊಮ್ಮೆ ದೇವರ ಒಂದು ವಾಕ್ಯಗಳನ್ನ ನಾವು ಧ್ಯಾನಿಸಲು ದೇವರು ಕೊಟ್ಟ ಈ ಒಂದು ಸುಂದರವಾದ ಅವಕಾಶಕ್ಕೋಸ್ಕರ ತಂದೆಯ ದೇವರಿಗೆ ಆತನ ಮಗನ ಮೂಲಕ ನಾವು ಕೃತಜ್ಞತೆಯನ್ನ ಸಲ್ಲಿಸೋರಾಗಿದ್ದೀವಿ. ಈ ಒಂದು ಅಪೋಸ್ಟಲರ ಕಾರ್ಯಗಳ ವಿಷಯಗಳ ಅಡಿಯಲ್ಲಿ ನಾವು ಒಂದೊಂದು ವಾರನು ಅಪೋಸ್ಟಲರ ಜೀವಿತದಲ್ಲಿ ಆದಿ ಸಭೆಗೆ ಅವರು ನೀಡಿದ ಕೊಡುಗೆಗಳು, ಅವರು ನೀಡಿದ ಸಲಹೆಗಳು, ಮತ್ತೆ ಅವರು ಆ ಸಭೆಯನ್ನ ಕಟ್ಟುವ ವಿಷಯದಲ್ಲಿ ಮಾಡಿದ್ದ ಪ್ರಯತ್ನಗಳು, ಇದೆಲ್ಲಾನು ನಾವು ಹಂತ ಹಂತವಾಗಿ ಈ ಒಂದು ಪಾಠದಲ್ಲಿ ನೋಡ್ಕೊ ಬರ್ತಾ ಇದ್ದೀವಿ. ಇದೆಲ್ಲಾನು ಈ ಕಡೆ ಕಾಲದಲ್ಲೂ ಕೂಡ ದೇವರು ಸಭೆಯನ್ನ ನಿರ್ಮಾಣ ಮಾಡಿ ಆ ಸಭೆಯ ಒಂದು ಕೊನೆಯ ದಿಸೆಗಳಲ್ಲಿ ನಾವು ಇರುವಂತವರಾಗಿರುವಾಗ ನಾವು ಯಾವ ರೀತಿಯ ದೇವರ ಸುವಾರ್ತೆಯ ಕೆಲಸಗಳನ್ನ ಮಾಡಬೇಕು ಅಂತ ಕೂಡ ದೇವರು ನಮಗೆ ತಿಳಿಸುವಂತದ್ದಾಗಿದೆ. ಆ ರೀತಿಯಲ್ಲಿ ನಾವು ಕಳೆದ ವಾರದಲ್ಲಿ ಸೌಲನ ವಿಷಯವನ್ನ ನೋಡ್ಕೊ ಬರ್ತಾ ಇದ್ವಿ. ಸೌಲನ ವಿಷಯದಲ್ಲಿ ಯಾವ ರೀತಿ ಆತನು ಒಂದು ಒಳ್ಳೆಯ ಯಹೂದ್ಯನಾಗಿ ಧರ್ಮಶಾಸ್ತ್ರಗಳ ವಿಚಾರದಲ್ಲಿ ಅವನು ಯಾವ ರೀತಿ ತಜ್ಞನಾಗಿ ತುಂಬಾನೇ ಪ್ರಬುದ್ಧನಾಗಿ ಇರುವಂತ ಒಬ್ಬ ವ್ಯಕ್ತಿಯಾಗಿದ್ರು ಅಂತ ಕೂಡ ನಾವು ನೋಡ್ತೀವಿ. ಆ ರೀತಿಯಲ್ಲಿ ಸಹೋದರ ಸಹೋದರರೇ, ಆ ಸೌಲನನ್ನ ಈಗ ತಂದೆಯ ದೇವರು ಅವರ ಸುವಾರ್ತೆಯ ಕೆಲಸಕ್ಕೋಸ್ಕರ ಯಾವ ರೀತಿ ಅವರು ಉಪಯೋಗಿಸ್ಕೋತಾರೆ ಅಂತ ಆ ಒಂದು ವಿಷಯವನ್ನ ನಾವು ನೋಡ್ತಾ ಇದ್ದೀವಿ. ಸೊ ಕಳೆದ ವಾರದಲ್ಲಿ ಕೂಡ ನಾವು ನೋಡಿದಾಗ ಸೌಲನು ಯೆರೂಸಲೇಮಿನಲ್ಲಿದ್ದ ಯಾಜಕರಿಂದ, ಪ್ರಧಾನ ಯಾಜಕರಿಂದ ಅಪ್ಪಣೆ ತಗೊಂಡು ಅವರ ಆದೇಶದಿಂದ ಒಂದು ಪತ್ರವನ್ನ ತಗೊಂಡು ದಮಸ್ಕುವ
ಅದರಲ್ಲಿರುವ ಅವರ ಒಂದು ಅಲ್ಲಿರುವಂತ ಪ್ರಧಾನ ಯಾಜಕರಿಗೆ ಆತನ ಮೂಲಕ ಅಲ್ಲಿರುವ ಕ್ರೈಸ್ತರನ್ನ ಬಂಧಿಸಿ ಮತ್ತೆ ಯೆರೂಸಲೇಮ್ಗೆ ಅವ್ರನ್ನ ಕರ್ಕೊಬಂದು ಅವ್ರನ್ನ ಸೆರೆಪಡಿಸೋದಿಕ್ಕೆ ಆಜ್ಞೆಯನ್ನ ತಗೊಂಡು ಬರುವ ವಿಷಯವನ್ನ ನೋಡಿದ್ವಿ. ಸೊ ಬರುವ ದಾರಿಯಲ್ಲಿ ನಡೆದ ಘಟನೆಗಳು ಕೂಡ ನಾವು ನೋಡಿದ್ವಿ. ಅದರಲ್ಲಿ ಒಂದೊಂದು ಸಣ್ಣ ಸಣ್ಣ ಒಂದು ವಿಷಯಗಳು ಕೂಡ ಯಾವ ರೀತಿಯ ಒಂದು ಅರ್ಥವನ್ನ ಕೊಡ್ತದೆ, ಸತ್ಯವೇದವು ಯಾವ ರೀತಿ ಅದು ಬರೆಯಲ್ಪಟ್ಟಿದೆ, ಅದರಲ್ಲಿರುವ ಒಂದೊಂದು ವಾಕ್ಯಗಳು ಯಾವ ರೀತಿ ಅರ್ಥಗೊಂಡಿರೋದು ಅಂತ ಕೂಡ ನಾವು ನೋಡಿದ್ವಿ. ಸೊ ಸೌಲನ ವಿಷಯದಲ್ಲಿ ಒಂದೊಂದು ವಾಕ್ಯಗಳು ಕೂಡ ನಮಗೆ ತುಂಬಾ ಒಂದು ಪ್ರಯೋಜನವಾಗಿ ಇರುವಂತ ವಾಕ್ಯಗಳು. ಆ ರೀತಿಯಲ್ಲಿ ಸಹೋದರರೇ, ಈಗ ಸೌಲನಿಗೆ ದೇವರು ಒಂದು ವಿಷನ್ ನ ಕೊಟ್ರು. ಆ ವಿಷನ್ ಅಲ್ಲಿ ಯೇಸು ಕ್ರಿಸ್ತನು ಹೇಳುವಂತ ವಿಷಯಗಳನ್ನ ನೋಡಿದ್ವಿ. ಆ ರೀತಿಯಲ್ಲಿ ಸಹೋದರರೇ, ಸೌಲಿಗೆ ಆ ಬೆಳಕನ್ನ ನೋಡಿದ ತಕ್ಷಣ ಆತನ ಕಣ್ಗಳು ಬ್ಲೈಂಡ್ ಆಗ್ಬಿಡ್ತು. ಆ ಒಂದು ಬ್ಲೈಂಡ್ನೆಸ್ ಅಲ್ಲಿ ಅವ್ರು ಏನ್ ನೋಡಕ್ಕೂ ಆಗಿಲ್ಲ ಅಂತ ಕೂಡ ನೋಡಿದ್ವಿ. ಸೊ ಆ ರೀತಿಯಲ್ಲಿ ಸಹೋದರರೇ, ಅವರಿಗೆ ಯಾವ ರೀತಿ ಯೂದ ಅನ್ನುವ ಒಬ್ಬ ಕ್ರೈಸ್ತನ ಮನೆಗೆ ಆತನನ್ನ ಕರ್ಕೊಂಡೋಗಿ ಆ ಒಂದು ವಿಶ್ವಾಸಿಯ ಮನೆಯಲ್ಲಿ ಅವರು 3 ದಿನ ಆತನು ಅಲ್ಲಿ ಕುಡಿಯದೆ ಏನು ತಿಂದದೆ ಆತನು ಇದ್ದನು ಅಂತ ಕೂಡ ನಾವು ನೋಡ್ತೀವಿ. ಆ ರೀತಿಯಲ್ಲಿ ಸಹೋದರರೇ, ಈಗ ಇನ್ನೊಂದು ಕಡೆ ಏನ್ ನೋಡಿದ್ವಿ ಅಂದ್ರೆ, ಹನಾನ್ಯ ಅನ್ನುವ ಒಬ್ಬ ಕ್ರೈಸ್ತನನ್ನ ಸೌಲನ ಕಣ್ಗಳನ್ನ ಸರಿಪಡಿಸೋದಿಕ್ಕೆ ದೇವರು ಸಿದ್ಧಪಡಿಸೋದನ್ನ ನೋಡ್ತೀವಿ. ಅದೇ ವಿಷಯನ ಕಳೆದ ಬಾರಿಯಲ್ಲಿ ನೋಡಿದಾಗ ಅಪೊಸ್ತಲರ ಕಾರ್ಯಗಳು 9ನೇ ಅಧ್ಯಾಯ 13ರಿಂದ 15 ವಚನಗಳನ್ನ ನಾವು ನೋಡಿದಾಗ ಅಲ್ಲಿ ಹನಾನ್ಯ ಅಲ್ಲಿ ಯೇಸು ಕ್ರಿಸ್ತನ ಹತ್ರ ಆತನಿಗೆ ಒಂದು ಆಜ್ಞೆ ಬಂದಾಗ ಹನಾನ್ಯ ಪ್ರಶ್ನೆ ಹಾಕುವ ಒಂದು ವಿಷಯವನ್ನ ನೋಡ್ತೀವಿ. ಆ ಹನಾನ್ಯ ಪ್ರಶ್ನೆ ಹಾಕುವಾಗ ಅವ್ರು ಹೇಳ್ತಾರೆ, ಈ ವ್ಯಕ್ತಿ ಎಂತ ವ್ಯಕ್ತಿ ಅಂತ ನಾವು ನೋಡಿದೀವಿ. ಈ ವ್ಯಕ್ತಿ ನಮ್ಮನ್ನ ಹಿಂಸಿಸಕ್ಕೆ, ನಮ್ಮನ್ನ ಬಂಧಿಸಕ್ಕೆ ಆಜ್ಞೆಯನ್ನ ತಗೊಂಡು ಯೆರೂಸಲೇಮಿಂದ ಬಂದಿರುವ ವ್ಯಕ್ತಿ. ಇಂಥ ವ್ಯಕ್ತಿಯನ್ನ ನಾವು ಯಾವ ರೀತಿ ಅವ್ರನ್ನ ಹೋಗಿ ಅವ್ರ ಜೊತೆ ಅವ್ರನ್ನ ನಾವು ಸ್ವಸ್ಥಪಡಿಸ್ಬೇಕು ಅಂತ ಕೇಳಿದಾಗ 15ನೇ ವಚನದಲ್ಲಿ ತಂದೆಯಾದ ದೇವರು ಕ್ರಿಸ್ತನ ಮೂಲಕ ಕ್ರಿಸ್ತನು ಹೇಳುವಂತ ವಿಷಯ ಏನಂದ್ರೆ, ನೀನು ಹೋಗು, ನಾನು ಹೇಳಿದನ್ನ ಮಾಡು, ಯಾಕಂದ್ರೆ ಆತನನ್ನ ವಿಶೇಷವಾಗಿ ಆರಿಸ್ಕೊಂಡಿದ್ದೀನಿ ಅನ್ಯ ಜನರಿಗೆ, ರಾಜರಿಗೆ ಮತ್ತು ಇಸ್ರಾಯೇಲ್ ಜನಾಂಗಕ್ಕೆ ಒಂದು ಸಾಕ್ಷಿಯಾಗಿ ಇರಬೇಕು ಅಂತ ಅವ್ರನ್ನ ನಾನು ಆರಿಸ್ಕೊಂಡಿದ್ದೀನಿ. ನೀನು ಹೋಗಿ ನಿನ್ನ ಕೆಲಸವನ್ನ ಮಾಡು ಅಂತ ಹೇಳುವ ವಿಷಯವನ್ನ ಕೂಡ ನಾವು ನೋಡಿದ್ವಿ ಸಹೋದರರೇ. ಸೊ ಆ ರೀತಿಯಲ್ಲಿ ನಾವು ನೋಡಿದಾಗ ಅಲ್ಲಿ ಹೇಳಿದ ನಂತರ ನಾವು 9ನೇ ಅಧ್ಯಾಯ 16ನೇ ವಚನವನ್ನ ನೋಡಿದಾಗ ಅಲ್ಲಿ ಸ್ವಾಮಿ ಹೇಳ್ತಾರೆ, ನನ್ನ ನಿಮಿತ್ತವಾಗಿ ಆತನು ಅನೇಕ ಸಂಕಷ್ಟಗಳಿಗೆ ಒಳಗಾಗ್ಬೇಕು, ಅದನ್ನ ನಾನು ಆತನಿಗೆ ಇಟ್ಟಿದ್ದೀನಿ. ನೀನು ಹೋಗಿ ಆತನ ಕಣ್ಗಳನ್ನ ಸರಿಪಡಿಸು ಅಂತ ಹೇಳಿ ಕಳಿಸ್ತಾರೆ ಸಹೋದರರೇ. ಇದನ್ನ ಅಪೊಸ್ತಲರ ಕಾರ್ಯಗಳು 9ನೇ ಅಧ್ಯಾಯ 16ನೇ ವಚನದಿಂದ ಇದನ್ನ ಪ್ರಾರಂಭ ಮಾಡೋಣ. ಅಪೊಸ್ತಲರ ಕಾರ್ಯಗಳು 9:16 ಇದನ್ನ ಓದ್ಬೇಕು ಅಂತ ಕೇಳ್ಕೊತೀನಿ. ಅವನು ನನ್ನ ಹೆಸರಿನ ನಿಮಿತ್ತ ಎಷ್ಟೋ ಹಿಂಸೆ ಅನುಭವಿಸಬೇಕೆಂಬುದನ್ನು ನಾನೇ ಅವನಿಗೆ ತೋರಿಸುವೆನು ಎಂದು ಹೇಳಿದನು. ನೋಡ್ರಿ, ಸೊ ಇದು ಸ್ವಾಮಿ ಅನಾನ್ಯಗೆ ಹೇಳಿ ಕಳಿಸುವಂತ ಒಂದು ವಿಷಯ. ಸಹೋದರರೇ, ಎಷ್ಟೋ ಕಷ್ಟಗಳನ್ನ ಆತನು ಅನುಭವಿಸ್ಬೇಕು ಅಂತ ಹೇಳಿದಾಗ
ಸೌಲನ ಒಂದು ವಿಷಯದಲ್ಲಿ ಅವನು ದೇವರಿಗೆ ನಿಷ್ಠತೆಯಿಂದ ಯಹೂದ್ಯರ ಧರ್ಮಶಾಸ್ತ್ರದ ಆಜ್ಞೆಗಳ ಪ್ರಕಾರ ನಡ್ಕೊಂಡಿರುವ ವ್ಯಕ್ತಿಯಾಗಿದ್ರು ಕೂಡ ಅವನು ದೇವರ ಚಿತ್ತವನ್ನ ಅವನು ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಇರೋದ್ರಿಂದ ನಾವು ನೋಡುವಂತ ವಿಷಯಗಳು ಏನು ಅಂದ್ರೆ ಅಲ್ಲಿ ಸ್ವಾಮಿ ಪ್ರಾರಂಭಿಸಿದ ಸಭೆಯನ್ನ ಅವನು ಹಿಂಸಿಸ್ತಾ ಇದ್ರು, ಆ ಸಭೆಯನ್ನ ಅವರು ಬಂಧಿಸ್ತಾ ಇದ್ರು, ಅನೇಕ ಕಿರುಕುಳನ ಕೊಡ್ತಾ ಇದ್ರು. ಅದು ಮಾತ್ರವಲ್ಲದೆ ಸ್ಟೇಫಾನನನ್ನ ಸಾಯಿಸೋದಿಕ್ಕೆ ಇವರ ಪಾತ್ರ ಕೂಡ ಅಲ್ಲಿ ಇದ್ದಿದ್ದನ್ನ ನಾವು ನೋಡ್ತೀವಿ. ಸೊ ಈ ವಿಷಯಕ್ಕೋಸ್ಕರ ಒಂದು ವೇಳೆ ದೇವರು ಆತನನ್ನ ಆತನು ಬಾಧೆ ಪಡುವುದಕ್ಕೆ ಆ ಒಂದು ವಿಷಯ ಇರ್ಬೋದಾ ಅಂದ್ರೆ ಅವ್ರಿಗೆ ಆ ಅನುಭವ ನಾವು ನೋಡಿದಾಗ ಸಹೋದರರೇ, ಸ್ವಾಮಿ ಯಾವ ವಿಷಯವನ್ನ ಹೇಳಿದ್ರೋ ಆ ವಿಷಯವನ್ನ ಅವರ ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿ ಅದು ನಡೀತು ಅಂತ ನೋಡ್ತೀವಿ. ಇದು ಆತ್ಮಿಕ ರೀತಿಯಲ್ಲ, ಇದು ಶಾರೀರಿಕ ರೀತಿಯಲ್ಲಿ ಸೌಲನು ಅನೇಕ ರೀತಿಯ ಬಾಧೆಗಳನ್ನ ಹೊಂದಿ ಆ ದೇವರ ಸುವಾರ್ತೆಯನ್ನ ಸಾರುವ ಒಂದು ಕಾರ್ಯವನ್ನ ಮಾಡಿದ್ರು. ಆದರೂ ಕೂಡ ಅವರು ಎಲ್ಲೂ ಕುಗ್ಗೋಗದೆ, ಎಲ್ಲೂ ಅವರು ಹಿಂಜರಿದೆ ದೇವರ ಕೆಲಸವನ್ನ ಧೈರ್ಯವಾಗಿ ಸಂತೋಷವಾಗಿ ಅವ್ರು ಮಾಡಿದನ್ನ ಈ ಒಂದು ಸತ್ಯವೇದದಲ್ಲಿ ಅದು ಬರೆಯಲ್ಪಟ್ಟಿರೋದು ಕೂಡ ನಮಗೆ ಗೊತ್ತಿದೆ. ಅದನ್ನ ಎಲ್ಲಿ ನೋಡ್ಬೋದು ಅಂದ್ರೆ 2 ಕೊರಿಂಥಿಯ 11ನೇ ಅಧ್ಯಾಯ 23ರಿಂದ 28 ವಚನಗಳನ್ನ ನಾವು ಓದೋಣ. 2 ಕೊರಿಂಥಿಯ 11ನೇ ಅಧ್ಯಾಯ 23ರಿಂದ 28 ವಚನಗಳು. ಅವರು ಕ್ರಿಸ್ತನ ಸೇವಕರೋ? ಅವರಿಗಿಂತ ನಾನು ಹೆಚ್ಚಾಗಿ ಸೇವೆ ಮಾಡುವವನಾಗಿದ್ದೇನೆ. ಬುದ್ಧಿ ಸ್ವಾಧೀನವಿಲ್ಲದವನಾಗಿ ಮಾತಾಡುತ್ತೇನೆ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸಪಟ್ಟೆನು, ಹೆಚ್ಚಾಗಿ ಸೆರೆಮನೆಗಳೊಳಗೆ ಬಿದ್ದೆನು, ಮಿತಿಮೀರಿ ಪೆಟ್ಟುಗಳನ್ನು ತಿಂದೆನು, ಅನೇಕ ಸಾರಿ ಮರಣದ ಬಾಯೊಳಗೆ ಸಿಕ್ಕಿಕೊಂಡೆನು. 5 ಸಾರಿ ಯಹೂದ್ಯರಿಂದ ನನಗೆ 1 ಕಡಿಮೆ 40 ಏಟುಗಳು ಬಿದ್ದವು. 3 ಸಾರಿ ಸರಕಾರದವರು ಚಡಿಗಳಿಂದ ನನ್ನನ್ನು ಹೊಡೆಸಿದರು. 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. 3 ಸಾರಿ ನಾನಿದ್ದ ಹಡಗುವು ಒಡೆದು ಹೋಯಿತು. 1 ರಾತ್ರಿ 1 ಹಗಲು ಸಮುದ್ರದ ನೀರಿನಲ್ಲಿ ಕಳೆದೆನು. ಸರಿ ನೋಡಿ, ಇದು ಕ್ರಿಸ್ತನ ಸುವಾರ್ತೆಯನ್ನ ಸಾರುವಾಗ ಅವರು ಅನುಭವಿಸಿದ ಒಂದು ಸಂಕಷ್ಟಗಳನ್ನ ಅವರೇ ಅಲ್ಲಿ ಬರೆಯೋದನ್ನ ನೋಡ್ತೀವಿ ಸಹೋದರರೇ. ಸೊ ಈ ಒಂದು ವಾಕ್ಯವು ಇಲ್ಲಿ ನೆರವೇರಿತು ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಸೌಲನು ಒಂದು ಒಳ್ಳೆಯ ಕ್ರೈಸ್ತ ಸೇವಕನಾಗಿ ಅವನು ನಿಷ್ಠತೆಯಿಂದ ಆತನ ಜೀವಿತವನ್ನ ಸಂಕಷ್ಟದ ಮಧ್ಯದಲ್ಲೂ ಅವರು ಒಳ್ಳೆಯ ಓಟವನ್ನ ಓಡಿ ಆತನ ಒಂದು ರಕ್ಷಣೆಯ ವಿಷಯದಲ್ಲಿ ಆತನು ಅದನ್ನ ಮಾಡಿ ದೇವರ ಒಂದು ಒಳ್ಳೆಯ ಹೆಸರನ್ನ ಪಡ್ಕೊಂಡಿರೋದು ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಈಗ ಅದಾದ ನಂತರ ಈಗ ನಡೆಯೋ ವಿಷಯ ನೋಡಿದ್ರೆ, ಯಾವ ಒಂದು ಸ್ವಾಮಿಯ ಒಂದು ಆಜ್ಞೆಯನ್ನ ಅಲ್ಲಿ ಕೇಳಿ ಅನಾನಿಯ ಈಗ ಯೂದೆಯನ ಮನೆಗೆ ಬರ್ತಾರೆ. ಅಲ್ಲಿ ಸೌಲನನ್ನ ಅವರು ಭೇಟಿ ಆಗ್ತಾರೆ. ಸೊ ಇಲ್ಲಿ ನಡೆಯುವ ಒಂದು ಸಂಭವವನ್ನ 9ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡ್ಬೋದು. 9ನೇ ಅಧ್ಯಾಯ 17ನೇ ವಚನ. ಆಗ ಅನನೀಯನು ಹೊರಟು ಆ ಮನೆಯೊಳಗೆ ಹೋಗಿ ಅವನ ಮೇಲೆ ತನ್ನ ಕೈಗಳನ್ನಿಟ್ಟು, ಸಹೋದರನಾದ ಸೌಲನೇ, ನೀನು ಬಂದ ದಾರಿಯಲ್ಲಿ ನಿನಗೆ ಕಾಣಿಸಿಕೊಂಡ ಕರ್ತನಾದ ಯೇಸು ನಿನಗೆ ಕಣ್ಣು ಕಾಣುವಂತೆಯೂ ನೀನು ಪವಿತ್ರ ಭರಿತನಾಗುವಂತೆಯೂ ನನ್ನನ್ನೇ ನಿನ್ನ ಬಳಿಗೆ ಕಳಿಸಿದ್ದಾನೆ ಎಂದು ಹೇಳಿದನು. ಓಕೆ. ಸೊ ಈಗ ಅನಾನಿಯ ದೇವರ ಸ್ವಾಮಿಯ ಒಂದು ಮಾತನ್ನ ಅವರು ಮೀರದೆ, ಅಲ್ಲಿ ಸೌಲನು ಯಾವ ರೀತಿಯ ವ್ಯಕ್ತಿ ಅಂತ ತಿಳಿದ್ರು ಕೂಡ ದೇವರು ಸ್ವಾಮಿ ಅಪ್ಪಣೆ ಕೊಟ್ಟಿದ ತಕ್ಷಣ ಆ ಕೆಲಸವನ್ನ ಮಾಡಕ್ ಬರ್ತಾರೆ. ಅನಾನಿಯನು ಈಗ ಸೌಲನ ಹತ್ರ ಬಂದಾಗ
ಆ ಮನೆಯಲ್ಲಿ ಪ್ರವೇಶ ಮಾಡಿದ ತಕ್ಷಣ ಸಹೋದರರೇ ಅವರು ಆತನ ಮೇಲೆ ಆ ಕೈಯನ್ನ ಇಟ್ಟು, ಸಹೋದರನಾದ ಸೌಲನೇ, ಯಾವ ಯೇಸು ಕ್ರಿಸ್ತನು ನಿನಗೆ ಕಾಣಿಸ್ಕೊಂಡ್ರೋ ಅದೇ ಯೇಸು ಕ್ರಿಸ್ತನು ನನ್ನನ್ನ ಇಲ್ಲಿ ಕಳಿಸಿ ನಿನ್ನ ಒಂದು ಕಣ್ಗಳು ಸರಿಪಡಿಸಕ್ಕೆ, ದೇವರ ಪವಿತ್ರಾತ್ಮವನ್ನ ನೀನು ಹೊಂದ್ಕೊಳ್ಳೋದಿಕ್ಕೆ ನನ್ನನ್ನ ಕಳಿಸಿದ್ದಾರೆ ಅಂತ ಅಲ್ಲಿ ಅವರು ಇಂಟ್ರೊಡ್ಯೂಸ್ ಮಾಡೋದನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಇಲ್ಲಿ ನಾವು ನೋಡುವಂತ ವಿಷಯ ಏನು ಅಂದ್ರೆ, ಅನಾನಿಯನ ಒಂದು ವರ್ತನೆ ಯಾವ ರೀತಿ ಇತ್ತು ಅಂದ್ರೆ, ಅಲ್ಲಿ ಸೌಲನನ್ನ ಪ್ರಾರಂಭದಲ್ಲಿ ನೋಡಿದಾಗ ಆ ಮಾತಿನಲ್ಲಿ ಒಂದು ಕರುಣೆ ಇತ್ತು, ಒಂದು ಕೃಪೆ ಇತ್ತು, ಒಂದು ಕಂಫರ್ಟಿಂಗ್ ಆಗಿತ್ತು ಅಂತ ನೋಡ್ತೀವಿ. ಯಾಕಂದ್ರೆ ಅವರು ಪ್ರಾರಂಭ ಮಾಡುವಾಗ್ಲೇ ಸಹೋದರನಾದ ಸೌಲನೇ ಅಂತ ಒಂದು ವಿಷಯವನ್ನ ಅಲ್ಲಿ ಹೇಳುವಾಗ, ಅದು ನಿಜವಾಗ್ಲೂ ಯಾವುದೇ ವ್ಯಕ್ತಿಗೂ ಅದು ತುಂಬಾ ಪ್ರೋತ್ಸಾಹ ಕೊಡುವಂಥದ್ದು, ಅಥವಾ ಅದು ತುಂಬಾ ಅವರಿಗೆ ಒಂದು ಆತ್ಮವಿಶ್ವಾಸವನ್ನ ತುಂಬಿಸೋ ವಿಷಯವಾಗಿ ಇದ್ದದನ್ನ ನೋಡ್ತೀವಿ ಸಹೋದರ. ಸೊ ಈಗ ಸೌಲನು ಪೌಲನಾಗಿ ಮಾರ್ಪಡೆ ಆಗ್ತಾರೆ, ಇದೇ ಒಂದು ವಿಷಯ. ಸೊ ಇದಾದ ನಂತರ ಸೌಲನ ಹೆಸರು ಪೌಲಾಗಿ ಅಲ್ಲಿ ನಮ್ಗೆ ಸತ್ಯವೇದದಲ್ಲಿ ಅಲ್ಲಿ ಬರೆಯಲ್ಪಟ್ಟಿರೋದನ್ನ ನೋಡ್ತೀವಿ. ಸೊ ಸೌಲ ಮತ್ತೆ ಪೌಲ್ ಈ ಎರಡು ಒಂದು ವಾಕ್ಯಗಳಿಗೆ ಅಥವಾ ಈ ಒಂದು ಪದಕ್ಕೆ ಒಂದೇ ರೀತಿಯ ಅರ್ಥನೇ. ಅದು ಗ್ರೇಕ ಭಾಷೆಯಲ್ಲಿ, ಹೀಬ್ರೂ ಭಾಷೆಯಲ್ಲಿ ಅದು ಸೌಲ್ ಅಂತ ಹೇಳ್ತಾರೆ, ಅದೇ ಗ್ರೇಕ ಭಾಷೆಯಲ್ಲಿ ಅದನ್ನ ಪೌಲ್ ಅಂತ ಹೇಳ್ತಾರೆ. ಸೊ ಎರಡು ವಾಕ್ಯಕ್ಕೂ ಎರಡು ಪದಕ್ಕೂ ಒಂದೇ ಅರ್ಥ. ಆ ಅರ್ಥ ಏನಂದ್ರೆ ಚಿಕ್ಕವನು ಅಂತ ಹೇಳುವಂತ ಅರ್ಥ. ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾದ್ರೆ ಲಿಟಲ್ ಒನ್ ಅಂತ ಹೇಳುವಂತ ಅರ್ಥ. ಅದು ಹೀಬ್ರೂ ಭಾಷೆಯಲ್ಲಿ ಅದು ಸೌಲ್ ಅಂತ ಕರೆಯಲ್ಪಟ್ಟಿತ್ತು, ಅದು ಗ್ರೇಕ ಭಾಷೆಯಲ್ಲಿ ಅದು ಪೌಲ್ ಅಂತ ಇತ್ತು. ಆದ್ರೆ ಆ ಹೆಸರಿನ ಅರ್ಥ ಎರಡು ಒಂದೇ ರೀತಿಯ ಅರ್ಥವಾಗಿತ್ತು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಈಗ ಇಲ್ಲಿ ನೋಡುವಾಗ ಒಂದು ವಿಷಯವನ್ನ ಏನ್ ನೋಡ್ತೀವಿ ಅಂದ್ರೆ ಸಹೋದರರೇ, ಇಲ್ಲಿ ಸೌಲನ ಮೇಲೆ ಕೈ ಇಟ್ಟಾಗ ಎರಡು ವಿಷಯ ನಡೀತದೆ. ಒಂದು ಏನ್ರಿ, ಆಚೆ ಶಾರೀರಿಕವಾಗಿ ಆತನ ಕಣ್ಗಳು ಮತ್ತೆ ಅವನು ನೋಡುವಂತೆ ಅದು ದೇವರು ಆತನಿಗೆ ದಯಪಾಲಿಸ್ತಾರೆ. ಅದು ಮಾತ್ರವಲ್ಲ, ಅವನ ಮನೋನೇತ್ರಗಳು ಅಥವಾ ಪವಿತ್ರಾತ್ಮನ ಶಕ್ತಿಯಿಂದ ಆತನಿಗೆ ಬಂದಂತ ಒಂದು ಎನ್ಲೈಟನ್ಮೆಂಟ್ ಅಂತ ಕೂಡ ನಾವು ಹೇಳ್ಬೋದು. ಪವಿತ್ರಾತ್ಮನ ಶಕ್ತಿಯಲ್ಲಿ ದೇವರು ಆತನಿಗೆ ದಯಪಾಲಿಸಿ ಆತನು ಆತ್ಮಿಕ ರೀತಿಯ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ದೇವರು ಅಲ್ಲಿ ಕೃಪೆ ತೋರಿಸಿದ್ರು ಅಂತ ನೋಡ್ತೀವಿ ಸಹೋದರರೇ. ನೋಡ್ರಿ, ಒಬ್ಬ ಯಹೂದ್ಯನಾಗಿ ಧರ್ಮಶಾಸ್ತ್ರದಲ್ಲಿ ತಜ್ಞನಾಗಿ ದೇವರಿಗೆ ತುಂಬಾ ಹುಮ್ಮಸ್ಸಿನಿಂದ ದೇವರಿಗೋಸ್ಕರ ಅವರು ಮಾಡುವಂತ ಕೆಲಸಗಳಿದ್ರು ಕೂಡ ದೇವರು ಯಾವಾಗ ಆತನನ್ನ ಆರಿಸ್ಕೊಂಡ್ರೋ ಆವಾಗ ದೇವರ ವಾಕ್ಯವು ದೇವರ ಒಂದು ಯೋಜನೆಯ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆತನಿಗೆ ಆ ಒಂದು ಪವಿತ್ರಾತ್ಮನ ಶಕ್ತಿ ಬಂದಾಗ ಮಾತ್ರ ಅವನು ಏನೇ ಕಲ್ತಿದ್ರು, ಎಷ್ಟೇ ಅವನು ಅರಿವು ನಾಲೆಜ್ ಅಲ್ಲಿ ಬೆಳೆದಿದ್ರು, ದೇವರ ಆತ್ಮವು ಬಂದಾಗ ಮಾತ್ರ ಆ ಒಂದು ಧರ್ಮಶಾಸ್ತ್ರದ ಮತ್ತೆ ದೇವರ ಒಂದು ಸಂಕಲ್ಪವನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ದೇವರು ಅಲ್ಲಿ ದಯಪಾಲಿಸುವುದು ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರರೇ. ಇಲ್ಲಿ ಯೇಸು ಕ್ರಿಸ್ತನಿಗೆ ದೇವರು ಪವಿತ್ರಾತ್ಮವನ್ನ ಕೊಟ್ಟಾಗ ಅದು ಯಾವುದೇ ರೀತಿಯ ಒಂದು ಮೆಷರ್ ಅಥವಾ ಯಾವುದೇ ಒಂದು ರೀತಿಯ ಲೆಕ್ಕದಲ್ಲಿ ಯೇಸು ಸ್ವಾಮಿಗೆ ಆ ಒಂದು ಪವಿತ್ರಾತ್ಮನ ಒಂದು ಅನುಗ್ರಹವನ್ನ ಕೊಟ್ಟಿಲ್ಲ, ಸಂಪೂರ್ಣವಾಗಿ ಕೊಟ್ರು. ಆದರೆ ಸಹೋದರರೇ, ಇಲ್ಲಿ ಸೌಲನಿಗೆ ಆ ಪವಿತ್ರಾತ್ಮವನ್ನ ದೇವರು ಕೊಟ್ಟಾಗ ಅವನು ಯಾವ ರೀತಿ ಬೆಳೀತಾರೋ ಆ ರೀತಿ ಆ ಪವಿತ್ರಾತ್ಮನ ಒಂದು ಅನುಗ್ರಹವನ್ನ ಆತನು ಪಡ್ಕೊಳ್ಳೋ ರೀತಿಯಲ್ಲಿ ಪ್ರಾರಂಭದಲ್ಲಿ ಆತನಿಗೆ ಆ ಒಂದು ಪವಿತ್ರಾತ್ಮವನ್ನ ಕೊಟ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸಮರ್ಪಣೆಯ ಪ್ರಾರಂಭದಲ್ಲಿ ಸೌಲನಿಗೆ ಪವಿತ್ರಾತ್ಮವನ್ನ ದೇವರು ದಯಪಾಲಿಸಿದ್ರು. ಆದ್ರೆ ಯೇಸು ಕ್ರಿಸ್ತನಿಗೆ ದೇವರು
ಕೊಟ್ಟಿರೋ ರೀತಿಯಲ್ಲಿ ಸೌಲನಿಗೆ ಕೊಟ್ಟಿಲ್ಲ. ಆತನು ಅಲ್ಲಿ ಒಂದೊಂದು ದಿನಾನು ಆ ನೂತನವಾದ ಹೆಜ್ಜೆಯನ್ನ ಇಟ್ಟು ದೇವರನ್ನ ಪ್ರೀತಿ ಮಾಡಿ ದೇವರ ಸಂಕಲ್ಪವನ್ನ ಅರ್ಥ ಮಾಡಿಕೊಂಡು ದೇವರಿಗೋಸ್ಕರ ಸುವಾರ್ತೆಯನ್ನ ಸಾರೋದು ಎಷ್ಟು ನಿಷ್ಠತೆಯಿಂದ ಮಾಡಿದ್ರೋ ಆ ರೀತಿಯಲ್ಲಿ ಆ ಮೆಷರ್ ಅಲ್ಲಿ ದೇವರು ಆತನಿಗೆ ಪವಿತ್ರಾತ್ಮವನ್ನ ಕೊಟ್ರು ಅಂತ ಕೂಡ ನಾವು ನೋಡ್ಬೇಕು ಸಹೋದರರೇ. ಸೊ ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಇಲ್ಲಿ ಅಪೋಸಲ್ಸ್ ಬಂದು ಸೌಲನ ಮೇಲೆ ಕೈ ಇಟ್ಟಿಲ್ಲ. ಇಲ್ಲಿ ಅನಾನಿಯ ಮೂಲಕ ದೇವರು ಪವಿತ್ರಾತ್ಮವನ್ನ ಅಲ್ಲಿ ಸೌಲನಿಗೆ ಕೊಡೋದನ್ನ ನೋಡಿದ್ರೆ ಎಲ್ಲಾನು ಸಹೋದರರೇ, ದೇವರು ಯಾವ ಒಂದು ಕೆಲಸಕ್ಕೋಸ್ಕರ ಯಾರನ್ನ ಅಲ್ಲಿ ಬಳಸ್ಬೇಕು ಅಂತ ಅವರ ಒಂದು ಚಿತ್ತ ಇದೆಯೋ ಅದರ ಪ್ರಕಾರ ನಡೆಯೋದನ್ನ ನೋಡಿ. ಸೊ ಇದೇ ವಿಷಯವನ್ನ ಕೂಡ ನಾವು ಆ ಒಂದು ಕಂಚುಕಿಯ ವಿಷಯದಲ್ಲಿ ನೋಡುವಾಗ ಫಿಲಿಪ್ ಕೂಡ ಅವ್ರು ಏನ್ ಮಾಡಿದ್ರು ಅಂದ್ರೆ ಆ ಪವಿತ್ರಾತ್ಮವನ್ನ ಆ ಕಂಚುಕಿಗ ಕೊಡೋದಕ್ಕೆ ಅಲ್ಲಿ ದೇವರು ದಯಪಾಲಿಸಿದ್ರು. ಆತನು ಅಪೋಸ್ತಲನಾಗಿ ಇಲ್ಲ ಅಂದ್ರು ಕೂಡ. ಇಲ್ಲೂ ಕೂಡ ಅನಾನಿಯ ಒಬ್ಬ ಸಾಧಾರಣವಾದ ಒಬ್ಬ ಬಿಲೀವರ್ ಆಗಿದ್ರು. ಅವರ ಮೂಲಕ ಇಲ್ಲಿ ಸೌಲನಿಗೆ ದೇವರು ಪವಿತ್ರಾತ್ಮವನ್ನ ಕೊಟ್ರು ಅಂತ ನೋಡ್ತೀವಿ. ಆ ಪವಿತ್ರಾತ್ಮವು ಒಂದು ಹಂತಕ್ಕೆ ದೇವರು ಅದನ್ನ ಪ್ರಾರಂಭ ಮಾಡಿದ್ರು. ಆದ್ರೆ ಅದು ದೇವರು ಯಾವ ರೀತಿ ನಮ್ಮ ಒಂದು ಬೆಳವಣಿಗೆ, ನಮ್ಮ ಒಂದು ಹುಮ್ಮಸ್ಸು, ನಮ್ಮ ಒಂದು ದೇವರ ಜೊತೆ ನಮಗಿರುವಂತ ಸಂಬಂಧ ಹೆಂಗೆ ಬೆಳೀತದೋ ಆ ರೀತಿಯಲ್ಲಿ ಪವಿತ್ರಾತ್ಮವನ್ನ ಕೊಡ್ತಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಜೀವನದಲ್ಲೂ ಕೂಡ ಇದೇ ರೀತಿಯಲ್ಲಿ ದೇವರು ನಮ್ಮನ್ನ ನಡೆಸ್ತಾರೆ ಸಹೋದರ. ಪವಿತ್ರಾತ್ಮವನ್ನ ದೇವರು ಕೊಟ್ಬಿಟ್ರು ಅಂದ್ರೆ ಅದು ಸಂಪೂರ್ಣವಾದ ಒಂದು ಸ್ಥಿತಿಯಲ್ಲಿ ನಾವಿಲ್ಲ. ನಾವು ಎಷ್ಟು ದೇವರಲ್ಲಿ ನಾವು ನಂಬಿಗಸ್ತರಾಗಿದ್ದು ದೇವರನ್ನ ಎಷ್ಟು ನಾವು ನಮ್ಮ ಜೀವನದಲ್ಲಿ ಆ ಐಕ್ಯತೆಯನ್ನ ಇಟ್ಕೋತೀವೋ, ಯೇಸು ಸ್ವಾಮಿಯ ಹೆಜ್ಜೆ ಜಾಡಿಯಲ್ಲಿ ನಡೆಯೋದಕ್ಕೆ ಎಷ್ಟು ಪ್ರಯತ್ನ ಮಾಡ್ತೀವೋ ಅಷ್ಟು ಆ ಒಂದು ಹಂತಕ್ಕೆ ಅಥವಾ ಆ ಪ್ರಪೋರ್ಷನಲ್ಲಿ ನಮಗೆ ದೇವರು ಏನ್ ಮಾಡ್ತಾರ್ರಿ, ಪವಿತ್ರಾತ್ಮವನ್ನ ಕೊಡುವಂತದ್ದಾಗಿದೆ. ಅದರಿಂದಾನೇ ಯೇಸು ಸ್ವಾಮಿ ಹೇಳ್ತಾರೆ, ದೇವರು ಕೊಡಕ್ಕೆ ಸಿದ್ಧನಾಗಿದ್ದಾರೆ, ನೀವು ಕೇಳಿ ಆ ಪವಿತ್ರಾತ್ಮವನ್ನ ಪಡ್ಕೊಳ್ಳಿ ಅಂತ ಹೇಳುವಾಗ ಬರೀ ಕೇಳಿದ್ರೆ ಅಲ್ಲ, ಆ ಕೇಳೋ ಮಾತ್ರದಲ್ಲಿ ನಾವು ನಮ್ಮ ಜೀವನವನ್ನ ಸೌಲನ ರೀತಿಯಲ್ಲಿ ನಾವು ಮಾರ್ಪಡೆ ಮಾಡ್ಕೊಳ್ಳೋದು ಕೂಡ ದೇವರು ನಮ್ಮಲ್ಲಿ ಅಪೇಕ್ಷಿಸ್ತಾರೆ ಸಹೋದರರೇ. ಸೊ ಆ ರೀತಿಯ ವಿಷಯಗಳನ್ನ ನೋಡುವಾಗ, ನಾವು ಈ ಒಂದು ಕಾರ್ಯಗಳನ್ನ ನೋಡುವಾಗ ಅಲ್ಲಿ ಕಣ್ಗಳು ಅಲ್ಲಿ ತೆರೆಯಲ್ಪಡ್ತು ಅಂತ ನೋಡ್ತೀವಿ. ಸೊ ಅಲ್ಲಿ ಆದ ಒಂದು ಅನಾನಿಯ ಸೌಲನ ಮೇಲೆ ಕೈ ಇಟ್ಟಾಗ ಏನ್ ನಡೀತು ಅಂತ 19ನೇ ವಚನದಲ್ಲಿ ಹೇಳ್ತಾರೆ ನೋಡ್ರಿ. ಅಪೊಸ್ತಲರ ಕ್ರಿಯೆಗಳು 6ನೇ ಅಧ್ಯಾಯ 18ನೇ ವಚನ ಓದಿ. 18ನೇ ವಚನ. ಕೂಡಲೇ ಅವನ ಕಣ್ಣುಗಳಿಂದ ಪರೆಗಳಂತೆ ಏನೋ ಬಿದ್ದು ಅವನ ಕಣ್ಣು ಕಾಣಿಸಿದ್ದವು. ಅವನು ಎದ್ದು ದೀಕ್ಷಾಸ್ನಾನ ಮಾಡಿಸಿಕೊಂಡನು. ತರುವಾಯ ಸರಿ, ಸಾಕು. ಸೊ ಅಲ್ಲಿ ಹನಾನಿಯ ಕೈ ಇಟ್ಟಿದ ತಕ್ಷಣ ಸಹೋದರರೇ, ಯಾವ್ದೋ ಒಂದು ಪೊರೆ ತರ ಆತನ ಕಣ್ಣಿಂದ ಬಿತ್ತು ಅಂತ ಹೇಳ್ತಾರೆ. ಅವನು ಆ ಒಂದು ನೋಡುವ, ದೃಷ್ಟಿಸುವ ಒಂದು ವಿಷಯವನ್ನ ಆತನು ಪಡ್ಕೊಂಡ್ರು. ಅದು ಪಡ್ಕೊಂಡಿರೋ ನಂತರ ಆತನು ಇಮ್ಮಿಡಿಯೇಟ್ ಆಗಿ ಎದ್ದು ದೀಕ್ಷಾಸ್ಥಾನವನ್ನ ತಗೊಂಡ್ರು ಅಂತ ವಚನ ನಮ್ಗೆ ಹೇಳ್ತದೆ ಸಹೋದರರೇ. ಇದೆಲ್ಲ ಕಾಲಕ್ರಮೇಣ ಅಲ್ಲಿ ನಡೆದಂತ ಘಟನೆಗಳನ್ನ ನೋಡುವಾಗ ಅದು 1 ನಿಮಿಷದಲ್ಲೋ ಇಲ್ಲ 10 ನಿಮಿಷದಲ್ಲೋ ನಡೆದಿರುವಂತದ್ದಲ್ಲ. ಅದು ನಿಧಾನಕ್ಕೆ ಕಾಲಕ್ರಮೇಣ ಆ ಮನೆಯಲ್ಲಿ ನಡೆದಿರುವ ಘಟನೆಗಳನ್ನ ಇಲ್ಲಿ ಬರೆಯುವಾಗ ಅನೇಕ ವಿಚಾರಗಳು ಅಲ್ಲಿ ನಡೆದಿರ್ತದೆ ಸಹೋದರರೇ. ಸೊ ಹನಾನಿಯ ಯಾವ ರೀತಿ ಅಲ್ಲಿ ದೇವರು ನಿನ್ನನ್ನ ಸರಿಪಡಿಸಕ್ಕೆ ಕಳಿಸಿದ್ದಾರೆ ಅಂತ ಹೇಳುವಾಗ, ಸೌಲನು ಆ ದಮಸ್ಕುವ ಹೋಗಕ್ಕೆ ಮುಂಚೆ ಆ ಒಂದು ದಾರಿಯಲ್ಲಿ ನಡೆದ ಘಟನೆಯನ್ನ ಹನಾನಿಯನಿಗೆ ತಿಳಿಸಿರ್ಬೇಕು. ಏನನ್ನ ನೋಡ್ದ, ಯಾವ ರೀತಿಯ ಒಂದು ಶಬ್ದ ಕೇಳಿಸುತ್ತು, ಯಾವ ರೀತಿಯ ಧ್ವನಿ ಅಲ್ಲಿ ಕೇಳಿತು, ಬೇರೆ ಯಾರಿಗೂ ಅವ್ರ ಜೊತೆ ಬಂದ ಸೇವಕರಿಗೆ ಗೊತ್ತಿಲ್ಲದೆ ಇರುವಂತ ವಿಷಯ ಇವ್ರಿಗೆ ಕೇಳಿತು ಅನ್ನುವ ವಿಷಯ ಎಲ್ಲಾನು ಹನಾನಿಯ ಹತ್ರ ಹೇಳಿರ್ಬೇಕು ಸಹೋದರರೇ. ಸೊ ಇದೆಲ್ಲಾನು ಆ ಮನೆಯಲ್ಲಿ ನಡೆದ ಘಟನೆಗಳನ್ನ ನಾವು ಒಂದೊಂದೇ ನಾವು ಯೋಚನೆ ಮಾಡಿದ್ರೆ
ಇದೆಲ್ಲ ನಡೆದಿರ್ಲೇಬೇಕು. ಆದ ನಂತರ ಅಲ್ಲಿ ಅನಾನಿಯ ಆತನ ಈ ಒಂದು ಸಾಕ್ಷಿಯನ್ನ ಕೇಳಿ ನಿಜವಾಗ್ಲೂ ದೇವ್ರು ಈತನನ್ನ ಆತನಿಗೋಸ್ಕರ, ಆತನ ಕೆಲಸಕ್ಕೋಸ್ಕರ ಅವರು ಉಪಯೋಗಿಸ್ಕೋತಾರ ಅಂತ ಹೇಳಿ ಆ ಧೈರ್ಯದಿಂದ ಆತನ ಮೇಲೆ ಕೈ ಇಟ್ಟಾಗ ಆ ಕಣ್ಗಳ ಮೇಲಿದ್ದ ಪೊರೆ ಅಲ್ಲಿ ಬಿದ್ದು ಆತನು ನೋಡೋದಿಕ್ಕೆ ಪ್ರಾರಂಭ ಮಾಡಿದ್ರು. ಆ ಸಮಯದಲ್ಲಿ ದೇವರ ಆತ್ಮವನ್ನ ಅವರು ಪಡ್ಕೊಂಡ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಈ ರೀತಿಯ ವಿಚಾರಗಳು ಆದಾಗ ಅವರು ದೀಕ್ಷಾ ಸ್ಥಾನವನ್ನ ತಗೊಂಡ್ರು ಅನ್ನುವ ಒಂದು ವಿಷಯ ಅಲ್ಲಿ ನಮ್ಗೆ ಬರೆಯಲ್ಪಟ್ಟಿದೆ ಸಹೋದರರೇ. ಸೊ ಇಲ್ಲಿ ಆ ಒಂದು ಬೆಳಕು ಎಷ್ಟು ಒಂದು ಉಷ್ಣವನ್ನ ಉಂಟು ಮಾಡಿತ್ತು ಅಂತ ನೋಡ್ಬೇಕಾದ್ರೆ ಆ ಸೌಲನ ಕಣ್ಗಳ ಮೇಲಿರುವ ಪೊರೆ ಏನಾಗಿತ್ತಂದ್ರೆ ಅದು ಹಂಗೆ ಏನಾಗೋಗಿತ್ತಂತೆ, ಅದು ಸುಟ್ಟೋಗಿತ್ತು ಅಂತ ಕೂಡ ನಾವು ನೋಡ್ತೀವಿ. ಅದನ್ನ ದೇವರು ಮಾತ್ರನೇ ಆ ಅನಾನಿಯ ಮೂಲಕ ಆ ಒಂದು ವಿಷಯವನ್ನ ಮಾಡುವಂತದ್ದಾಗಿದೆ. ಒಂದು ವೇಳೆ ಅದು ಈಸಿಯಾಗಿ ತೆಗಿಯಂಗಿದ್ದಿದ್ರೆ ಸೌಲನೇ ಏನ್ ಮಾಡ್ಬೋದಾಗಿತ್ತು, ಅದನ್ನ ತೆಗೆದು ಬಿಡ್ಬೋದಾಗಿತ್ತು. ಆದ್ರೆ ದೇವರು ಅಪ್ಪಣೆ ಕೊಟ್ಟಾಗ ಆ ಒಂದು ಕಣ್ಗಳು ತೆರೆಯಲ್ಪಡ್ತು ಅಂತ ಕೂಡ ನಾವು ನೋಡ್ತೀವಿ ಸಹೋದರ. ಸೊ ಈಗ ನಾವು ಈ ಒಂದು ದೀಕ್ಷಾ ಸ್ಥಾನದ ವಿಷಯವನ್ನ ನೋಡ್ಬೇಕಾದ್ರೆ ಇದ್ರಲ್ಲಿ ನಾನಾ ರೀತಿಯ ಚರ್ಚೆಗಳನ್ನ ನಾವು ನೋಡ್ಬೋದು. ಏನಪ್ಪಾ ಚರ್ಚೆಗಳಂದ್ರೆ, ಸೌಲನು ತಗೊಂಡಿರೋ ಒಂದು ದೀಕ್ಷಾ ಸ್ಥಾನ ಯೋಹಾನ ಕೊಟ್ಟಂತ ದೀಕ್ಷಾ ಸ್ಥಾನವ ಅಥವಾ ಯೇಸು ಸ್ವಾಮಿ ಕೊಟ್ಟಂತ ದೀಕ್ಷಾ ಸ್ಥಾನವ ಅನ್ನೋದು ಕೂಡ ನಾವು ನೋಡ್ಬೇಕಾಗಿದೆ. ಇದು ಅನೇಕ ಚರ್ಚೆಗಳು ಇದ್ರ ಬಗ್ಗೆ ಇರ್ತದೆ. ಆದ್ರೆ ನಮ್ಮ ಒಂದು ಸಬ್ಜೆಕ್ಟ್ ಅಲ್ಲಿ ನೋಡ್ಬೇಕಾದ್ರೆ ಸಹೋದರರೇ, ಸೌಲನ ವಿಷಯದಲ್ಲಿ ಆತನು ದೀಕ್ಷಾ ಸ್ಥಾನವನ್ನ ತಗೊಂಡ್ರು. ಈ ದೀಕ್ಷಾ ಸ್ಥಾನವನ್ನ ನೋಡುವಾಗ ಸಾಮಾನ್ಯವಾಗಿ ಸಭೆಗೆ ಆ ಒಂದು ಪ್ರಾರಂಭದ ಸಭೆಯ ಒಂದು ಇತಿಹಾಸವನ್ನ ನೋಡುವಾಗ ಈ ಒಂದು ಪವಿತ್ರಾತ್ಮವನ್ನ ಪಡ್ಕೊಳ್ಳೋದಕ್ಕೆ ಮುಂಚೆ ದೀಕ್ಷಾ ಸ್ಥಾನದ ಒಂದು ಕೆಲಸ ನಡೀತದೆ ಅಂತ ನೋಡ್ತೀವಿ. ಸೊ ನಾವು ಯಾವಾಗ ಆದಿ ಸಭೆಯಲ್ಲಿ ಎಷ್ಟೋ ಘಟನೆಗಳನ್ನ ನೋಡುವಾಗ ಸಹೋದರರೇ, ಆ ಒಂದು ದೀಕ್ಷಾ ಸ್ಥಾನ ನಡೆದ ನಂತರನೇ ದೇವರ ಪವಿತ್ರಾತ್ಮನ ಒಂದು ಅನುಗ್ರಹವನ್ನ ನಾವು ಪಡ್ಕೋತೀವಿ ಅಂತ ಕೂಡ ನಾವು ನೋಡ್ಬೋದು. ಆದ್ರೆ ಸೌಲನ ವಿಷಯದಲ್ಲಿ ನೋಡ್ಬೇಕಾದ್ರೆ ಸಹೋದರರೇ, ಆತನು ಪವಿತ್ರಾತ್ಮನ್ನ ಪಡ್ಕೊಂಡಿರೋ ನಂತರ ಇಲ್ಲಿ ದೀಕ್ಷಾ ಸ್ಥಾನವನ್ನ ತಗೊಂಡ್ರು ಅಂತ ನಾವು ಈ ಒಂದು ವಾಕ್ಯಗಳನ್ನ ಓದುವಾಗ ನಮಗೆ ತಿಳಿತಾ ಇದೆ. ಸೊ ಅಲ್ಲಿ ಅನಾನ್ಯ ಯಾವಾಗ ಕೈ ಇಟ್ಟು ಅಲ್ಲಿ ಪ್ರಾರ್ಥನೆ ಮಾಡಿ ಆತನಿಗೆ ಆ ಪವಿತ್ರಾತ್ಮವನ್ನ ಅನುಗ್ರಹವನ್ನ ಕೊಟ್ಟ ನಂತರ ಇಲ್ಲಿ ದೀಕ್ಷಾ ಸ್ಥಾನ ನಡೆಯುವಂತ ವಿಷಯವನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಈ ವಿಷಯಗಳನ್ನ ನೋಡ್ಬೇಕಾದ್ರೆ, ಇದೇ ಕಾರ್ಯಗಳನ್ನ ನಾವು ನೋಡ್ಬೇಕಾದ್ರೆ ಕೊರ್ನೇಲಿಯ ವಿಷಯದಲ್ಲೂ ಕೂಡ ಕೊರ್ನೇಲಿಯ ಕೂಡ ಯಾವ ರೀತಿ ಒಬ್ಬ ಅನ್ಯ ಜನರಾಗಿದ್ದು ಮೊಟ್ಟ ಮೊದಲನೇ ದೇವರು ಈ ವ್ಯಕ್ತಿಯನ್ನ ಅನ್ಯ ಜನರಿಂದ ಕರೆದ ಒಂದು ವ್ಯಕ್ತಿ ಕೊರ್ನೇಲಿಯೋ. ಇವರ ಒಂದು ದೀಕ್ಷಾ ಸ್ಥಾನ ಕೂಡ ನಾವು ನೋಡುವಾಗ ಒಂದು ವಚನವನ್ನ ಓದೋಣ. ಅಪೊಸ್ತಲರ ಕಾರ್ಯಗಳು 10ನೇ ಅಧ್ಯಾಯ 44ರಿಂದ 48 ವಚನಗಳು. ಅಪೊಸ್ತಲರ ಕಾರ್ಯಗಳು 10ನೇ ಅಧ್ಯಾಯ 44ರಿಂದ 48 ವಚನಗಳು. ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ಅವನ ವಾಕ್ಯವನ್ನು ತಿಳಿದವರೆಲ್ಲರ ಮೇಲೆ ಪವಿತ್ರಾತ್ಮನ ವರವು ಇಳಿಯಿತು. ಅವರು ನಾನಾ ಭಾಷೆಗಳನ್ನಾಡುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಪೇತ್ರನ ಸಂಗಡ ಬಂದಿದ್ದ ಯಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ ಅನ್ಯ ಜನಾಂಗಗಳಿಗೂ ಪವಿತ್ರಾತ್ಮನ ಧ್ಯಾನ ಮಾಡಲ್ಪಟ್ಟಿದೆಯಲ್ಲ ಎಂದು ಅತ್ಯಾಶೆ ಪಟ್ಟರು. ನಡೆದ ಸಂಗತಿಯನ್ನು ಪೇತ್ರನು ನೋಡಿ, ನಮ್ಮ ಹಾಗೆ ಪವಿತ್ರಾತ್ಮ ವರವನ್ನು ಹೊಂದಿದ ಇವರಿಗೂ ನೀರಿನ ದೀಕ್ಷಾಸ್ನಾನವಾದಂತೆ ಇವರಾದರೂ ಅಭ್ಯಂತರ ಮಾಡಿದ್ದಾರೆ ಎಂದು ಹೇಳಿ ಅವರಿಗೆ, ನೀವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂದು ಅಪ್ಪಣೆ ಕೊಟ್ಟನು. ಆಮೇಲೆ ಅವರು ಅವರನ್ನು ಇನ್ನು ನೋಡುವಾಗ ಸಹೋದರರೇ, ಇಲ್ಲಿ ನಡೆದ ಒಂದು ಘಟನೆಗಳನ್ನ ನೋಡುವಾಗ ಆದಿ ಸಭೆಯಲ್ಲಿ, ಪ್ರಾರಂಭದ ಸಭೆಯಲ್ಲಿ ಯಾವಾಗ ದೀಕ್ಷಾ ಸ್ಥಾನವನ್ನ ತಗೊಂಡಿರೋ ನಂತರ ನಾನು ದೇವರಿಗೋಸ್ಕರ ನಾನು
ನನ್ನ ಜೀವನವನ್ನ ನಡೆಸ್ತೀನಿ ಅಂತ ಹೇಳುವಾಗ ಆ ಒಂದು ಸ್ಟೆಪ್ ಅನ್ನ ತಗೊಂಡಾಗ ಮಾತ್ರ ದೇವರ ಪವಿತ್ರಾತ್ಮವು ನಮ್ಗೆ ಕೊಡಲ್ಪಟ್ಟಿತು ಅಂತ ನಾವು ಸಭೆಯ ಪ್ರಾರಂಭದ ಕಾಲದಲ್ಲಿ ನೋಡ್ಬೋದು. ಆದ್ರೆ ಈ ಎರಡು ವಿಶೇಷವಾದ ಘಟನೆಗಳಲ್ಲಿ ನಾವು ಸ್ಟಡಿ ಮಾಡೋದು ಏನಂದ್ರೆ, ಪೌಲನ ವಿಷಯದಲ್ಲಿ ಕೂಡ ನೋಡ್ಬೇಕಾದ್ರೆ ಫಸ್ಟ್ ದೇವರ ಪವಿತ್ರಾತ್ಮವನ್ನ ಪಡ್ಕೊಂಡಿರೋ ನಂತರ ದೀಕ್ಷಾ ಸ್ಥಾನವನ್ನ ತಗೊಂಡ್ರು ಅಂತ ನೋಡ್ತೀವಿ. ಅದೇ ರೀತಿ ಈ ಕೊರ್ನೆಲಿಯ ವಿಷಯದಲ್ಲಿ ಈಗ ಓದುವಾಗ ನೋಡುವಾಗ ದೇವರ ಪವಿತ್ರಾತ್ಮವು ಕೊಡಲ್ಪಟ್ಟ ನಂತರ ಅವರು ಪೇತ್ರನ ಹೇಳ್ತಾನೆ, ಈಗ ನಾವು ದೀಕ್ಷಾ ಸ್ಥಾನ ಕೊಡೋಣ ಅಂತ. ಎಕ್ಸೆಪ್ಷನ್ ಕೇಸ್ಗಳನ್ನ ನಾವು ಸ್ಟಡಿ ಮಾಡ್ಬೇಕಾಗಿರುವಂತದ್ದಾಗಿದೆ ಸಹೋದರರೇ. ಸೊ ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಸೌಲನು ತಗೊಂಡಂತ ದೀಕ್ಷಾ ಸ್ಥಾನ ಇದು ಯೋಹಾನನ ದೀಕ್ಷಾ ಸ್ಥಾನವ ಅಥವಾ ಯೇಸು ಕ್ರಿಸ್ತನ ಬಂದ ನಂತರ ಯೇಸು ಕ್ರಿಸ್ತನಿಗೆ ಸಮರ್ಪಣೆ ಮಾಡುವಂತ ದೀಕ್ಷಾ ಸ್ಥಾನವ ಅಂತ ನಾವು ಒಂದು ಪ್ರಶ್ನೆ ಹಾಕಿದಾಗ ಇಲ್ಲಿ ನಾವು ನೋಡುವಂತದ್ದು ಏನಂದ್ರೆ, ಸೌಲನು ಕೂಡ ಆತನ ಒಂದು ಜೀವಿತದಲ್ಲಿ ಸಹೋದರರೇ, ಸೌಲನು ಆ ಸುವಾರ್ತೆಯ ಕೆಲಸವನ್ನ ಮಾಡ್ಕೊಂಡಿರುವಾಗ ನೀವು ನೋಡುವಂತದ್ದು ಏನಂದ್ರೆ, ಯಾವ ರೀತಿ ಸೌಲನು ಅಲ್ಲಿರುವಂತ ಜನರಿಗೆ ಯೇಸು ಕ್ರಿಸ್ತನ ದೀಕ್ಷಾ ಸ್ಥಾನವನ್ನ ಕೊಡುವಾಗ ಏನು ವಿಷಯವನ್ನ ಹೇಳಿ ಕೊಡ್ತಾರೆ ಅಂತ ನೋಡ್ಬೇಕಾದ್ರೆ ಒಂದು ವಚನವನ್ನ ಓದೋಣ. ಅಪೋಸ್ಟಲರ ಕಾರ್ಯಗಳು 22ನೇ ಅಧ್ಯಾಯ 16ನೇ ವಚನ. ಅಪೋಸ್ಟಲರ ಕಾರ್ಯಗಳು 22ನೇ ಅಧ್ಯಾಯ 16ನೇ ವಚನ. ಈಗ ನೀನೇಕೆ ಸಾವಕಾಶ ಮಾಡುತ್ತೀ? ಎದ್ದು ಆತನ ಹೆಸರನ್ನು ಹೇಳಿಕೊಳ್ಳುವವನಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ನಿನ್ನ ಪಾಪಗಳನ್ನು ತೊಳೆದುಕೋ ಅಂದನು. ಓಕೆ ರೀ. ಸೊ ಇಲ್ಲಿ ನಾವು ಏನ್ ನೋಡ್ತೀವಂದ್ರೆ, ಯೇಸು ಸ್ವಾಮಿ ಕೊಡುವಂತ ದೀಕ್ಷಾ ಸ್ಥಾನ ಕೂಡ ಅಲ್ಲಿ ಪಾಪಗಳನ್ನ ತೊಳೆಯುವಂತ ದೀಕ್ಷಾ ಸ್ಥಾನವಾಗಿ ಇತ್ತು. ಸೊ ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಯಾರೆಲ್ಲ ಯೇಸು ಸ್ವಾಮಿಯ ಹೆಸರನ್ನ ನಾಮವನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋತಾರೋ ಅವ್ರು ಹೇಳ್ತಾರೆ, ಪೌಲನು ಹೇಳ್ತಾರೆ, ನೀನು ಈಗ ಎದ್ದು ದೀಕ್ಷಾ ಸ್ಥಾನ ಮಾಡಿ ನಿನ್ನ ಪಾಪಗಳನ್ನ ತೊಳೆದುಕೋ ಅಂತ ಹೇಳ್ತಾರೆ ಸಹೋದರರೇ. ಸೊ ಅಲ್ಲಿ ನಾವು ನೋಡುವಾಗ ಇಲ್ಲಿ ಯೋಹಾನನ ಕೊಟ್ಟ ದೀಕ್ಷಾ ಸ್ಥಾನ ಏನು ಅಂತ ನೋಡ್ಬೇಕಾದ್ರೆ, ಯಹೂದ್ಯರು ಮನಸಾಂತರ ಹೊಂದೋದಿಕ್ಕೆ ಅಲ್ಲಿ ದೀಕ್ಷಾ ಸ್ಥಾನವನ್ನ ಕೊಟ್ರು. ಆ ಯಹೂದ್ಯರು ಮನಸಾಂತರವನ್ನ ಹೊಂದೋದಿಕ್ಕೆ ಆ ದೀಕ್ಷಾ ಸ್ಥಾನವನ್ನ ಪಡ್ಕೊಂಡ್ರು. ಸೊ ಆ ದೀಕ್ಷಾ ಸ್ಥಾನ ಸೌಲನಿಗೆ ಅಥವಾ ಪೌಲನಿಗೆ ಆಯ್ತಾ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಇಲ್ಲಿ ಸಹೋದರರು ಏನು ಒಂದು ಸಲಹೆ ಕೊಡ್ತಾರೆ ಅಂದ್ರೆ, ಸೌಲನು ಯಾವಾಗ ಆ ಒಂದು ಆ ಕಣ್ಗಳು ಆತನಿಗೆ ಮುಚ್ಚಲ್ಪಡ್ತೋ ಆ 3 ದಿವಸ ಕಾಲ ಅವ್ರು ಮಾಡಿದ್ದಲ್ಲ ಏನು ಅಂದ್ರೆ, ಅವರು ಪಶ್ಚಾತ್ತಾಪ ಪಟ್ಟು ತನ್ನ ತಪ್ಪುಗಳನ್ನ ಅರ್ಥ ಮಾಡ್ಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವರು ಆ ಒಂದು ಪಶ್ಚಾತ್ತಾಪದ ನಿಮಿತ್ತ ದೇವರು ಆತನಿಗೆ ಆ ಕೃಪೆಯನ್ನ ದಯಪಾಲಿಸಿರೋದ್ರಿಂದಾನೇ ಅಲ್ಲಿ ಅನಾನಿಯನನ್ನ ಕಳಿಸಿ ಈ ಒಂದು ಕ್ರಿಸ್ತನಿಗೋಸ್ಕರ ಅವರು ಇನ್ನೂ ಇರುವಂತ ದಿನಗಳನ್ನ ಅವರು ಬದುಕೋದಿಕ್ಕೆ ದೇವರು ಅವ್ರಿಗೆ ಕೃಪೆ ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಅಲ್ಲಿ ಲಿಟ್ರಲ್ ಆಗಿ ಅಥವಾ ಅದು ಶಾರೀರಿಕವಾಗಿ ಯೋಹಾನನ ಒಂದು ದೀಕ್ಷಾ ಸ್ಥಾನ ಇಲ್ಲದೆ ಇದ್ರೂ ಕೂಡ ಮನಸ್ಸಿನ ರೀತಿಯಲ್ಲಿ ಆ ಒಂದು ಮನಸಾಂತರವನ್ನ ಹೊಂದುವ ಒಂದು ಪ್ರಯತ್ನವನ್ನ ಸೌಲನು ಮಾಡಿದ್ದೆ ಅಲ್ಲಿ ಯೋಹಾನನ ಒಂದು ದೀಕ್ಷಾ ಸ್ಥಾನ. ಅದು ಆಚೆ ತೋರ್ವಿಕೆಯಲ್ಲಿ ನೀರಿನ ದೀಕ್ಷಾ ಸ್ಥಾನ ಆಗಿಲ್ಲದೆ ಇದ್ರು ಕೂಡ ಮನಸ್ಸಿನ ಒಂದು ರೀತಿಯಲ್ಲಿ ಆ ಒಂದು ಮನಸ್ಸಿನಲ್ಲಿ ಅವರು ಮಾಡಿಕೊಂಡಿರುವಂತ ಮನಸಾಂತರ ಯೋಹಾನನ ಒಂದು ದೀಕ್ಷಾ ಸ್ಥಾನವಾಗಿ ನಾವು ಯೋಚನೆ ಮಾಡ್ಬೋದು ಅಂತ ಕೂಡ ಹೇಳ್ತಾರೆ. ಅದಾದ ನಂತರ ಆ ದೀಕ್ಷಾ ಸ್ಥಾನವನ್ನ ಹೊಂದಿ ಅವರು ಪಶ್ಚಾತ್ತಾಪ ಪಟ್ಟ ನಂತರ ಸಹೋದರರೇ, ಅಲ್ಲಿ ದೇವರು ಪವಿತ್ರಾತ್ಮವನ್ನ ಕೊಟ್ಟು ಇನ್ನು ಇರುವಂತ ದಿನಗಳು ಅವರು ದೇವರಿಗೋಸ್ಕರ ಸೇವೆ ಮಾಡೋದಿಕ್ಕೆ ಅಲ್ಲಿ ಅನಾನಿಯನ ಮೂಲಕ ಸಹೋದರರೇ ಅಲ್ಲಿ ದೀಕ್ಷಾ ಸ್ಥಾನ ಕೂಡ ಅಲ್ಲಿ ಅವರು ದೇವರು ನಡೆಸಿದ್ರು ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರರೇ. ಈ ವಿಷಯಗಳು ಕೂಡ ನಮ್ಮ ಒಂದು ಯೋಚನೆ ಮಾಡುವಾಗ ನಾವು ಸರಿಯಾಗಿ ಆಲೋಚನೆ ಮಾಡೋದಕ್ಕೆ ಇದು ಕೂಡ ನಮ್ಗೆ ಉಪಯೋಗವಾಗತ್ತೆ. ಸೊ ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಆ ಸೌಲನು
ಆ 3 ದಿವಸ ಕಾಲ ಏನೂ ತಿಂದಿಲ್ಲ, ನೀರು ಸಹ ಕುಡಿದಿಲ್ಲ. ಸೊ ಅಲ್ಲಿ ಪಶ್ಚಾತ್ತಾಪದ ವಿಷಯವನ್ನ ಅವರು ಮಾಡಿ ಅವರು ತುಂಬಾನೇ ಏನಾಗಿದ್ರಿ, ಬೆಳಗಿನತೆಯಲ್ಲಿ ಅವರು ತುಂಬಾ ವೀಕ್ ಆಗಿದ್ರು. ಆವಾಗ ಸಹೋದರರೇ, ಇಲ್ಲಿ ದೇವರ ಆತ್ಮವನ್ನ ಪಡ್ಕೊಂಡು ದೇವರ ಒಂದು ಸಂಕಲ್ಪದ ಪ್ರಕಾರ ಜೀವಿತವನ್ನ ನಡೆಸ್ತೀನಂತ ಹೇಳಿ ಅವರು ವಾಗ್ದಾನ ಮಾಡಿ ದೀಕ್ಷಾ ಸ್ಥಾನ ತಗೊಂಡಿರೋ ನಂತರ ಈಗ ಅವರು ಮತ್ತೆ ಊಟ ಮಾಡೋದಕ್ಕೆ ಪ್ರಾರಂಭ ಮಾಡಿದನ್ನ 9ನೇ ಅಧ್ಯಾಯ 19ನೇ ವಚನದಲ್ಲಿ ನೋಡ್ಬೋದು ನಾವು. 9ನೇ ಅಧ್ಯಾಯ 19ನೇ ವಚನ. ತರುವಾಯ ಊಟ ಮಾಡಿ ಬಲ ಹೊಂದಿದನು. ಮುಂದೆ ಕಂಟಿನ್ಯೂ ಮಾಡಿ. ಅವನು ದಮಸ್ಕದಲ್ಲಿದ್ದ ಶಿಷ್ಯರ ಸಂಗಡ ಕೆಲವು ದಿವಸ ಇದ್ದು ತಡ ಮಾಡದೆ ಸಭಾಮಂದಿರಗಳಲ್ಲಿ ಯೇಸುವಿನ ವಿಷಯವಾಗಿ ಆತನ ದೇವಕುಮಾರನೆಂದು ಸಾರುವುದಕ್ಕೆ ಪ್ರಾರಂಭ ಮಾಡಿದ್ದನು. ಓಕೆ, ಸೊ ಇಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ, ಅಲ್ಲಿ ಆ 3 ದಿನ ಆದ ನಂತರ ಅಲ್ಲಿ ದೀಕ್ಷಾ ಸ್ಥಾನವನ್ನ ತಗೊಂಡು ಸೌಲನು ಎಷ್ಟು ತಯಾರಿಯಾಗಿದ್ರು ಅಂತ ನೋಡ್ಬೇಕಾದ್ರೆ, ಅವರು ಮತ್ತೆ ಊಟ ಮಾಡಿ ಆತನ ಶಕ್ತಿ ಮತ್ತೆ ಆತನಿಗೆ ಬಂದ ನಂತರ ಸೌಲನು ದಮಸ್ಕುವಲ್ಲಿ ಅಲ್ಲಿ ಇರುವಂತ ಶಿಷ್ಯರ ಜೊತೆ ಸ್ವಲ್ಪ ಕಾಲ ಇದ್ರು ಅನ್ನೋದನ್ನ ಇಲ್ಲಿ ನಮಗೆ ಬರೆಯಲ್ಪಟ್ಟಿರೋದನ್ನ ನೋಡ್ತೀವಿ ಸಹೋದರರೇ. ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ ಸೌಲನು ಯಾವ ಒಂದು ಇಸ್ವಿಯಲ್ಲಿ ಯೇಸು ಸ್ವಾಮಿ ಸತ್ತ ನಂತರ ಯಾವ ಒಂದು ಎಷ್ಟು ದಿನ ಆದ ನಂತರ ಸೌಲನು ಈ ಒಂದು ದೀಕ್ಷಾ ಸ್ಥಾನವನ್ನ ತಗೊಂಡು ಈ ಸುವಾರ್ತೆಯ ಕೆಲಸವನ್ನ ಅವರು ಪ್ರಾರಂಭ ಮಾಡಿರ್ಬೋದು ಅಂತ ನಾವು ಯೋಚನೆ ಮಾಡುವಾಗ ಸಹೋದರರೇ, ಇದು ಯೇಸು ಸ್ವಾಮಿ ಅವರು ಮರಣ ಹೊಂದಿರೋ ನಂತರ ಅದೇ ಇಸ್ವಿಯಲ್ಲಿ ಅಪೋಸಲ್ ಪೌಲು ಅಲ್ಲಿ ದೀಕ್ಷಾ ಸ್ಥಾನವನ್ನ ತಗೊಂಡ್ರು ಅಂತ ಕೂಡ ನಾವು ನೋಡ್ಬೇಕಾಗಿದೆ. ಅದು ಯಾವ ಇಸ್ವಿ ಅಂದ್ರೆ AD 33ಯಲ್ಲಿ ಅವರು ಈ ಒಂದು ದೀಕ್ಷಾ ಸ್ಥಾನವನ್ನ ಅದೇ ವರ್ಷದಲ್ಲಿ ಅವರು ಆ ದೀಕ್ಷಾ ಸ್ಥಾನವನ್ನ ತಗೊಂಡಿರ್ಬೋದು ಅಂತ ಇಲ್ಲಿ ಸಹೋದರ ನಮಗೆ ಸಲಹೆಯನ್ನ ಕೊಡ್ತಾರೆ. ಯಾಕೆ ಅಂದ್ರೆ ಸಹೋದರರೇ, ಅವರು ಈ ವಿಚಾರವಾಗಿ ಅವರ ಒಂದು ಪತ್ರಗಳಲ್ಲಿ ಬರೆಯುವಾಗ ಗಲಾತ್ಯರಿಗೆ ಬರೆದ ಪತ್ರಿಕೆಯಲ್ಲಿ ಈ ಒಂದು ಯಾವ ವಿಷಯಗಳನ್ನ ಬರೀತಾರೋ ಅದೇ ವಿಷಯಗಳನ್ನ ಅಪೋಸ್ಟಲರ ಕಾರ್ಯಗಳಲ್ಲಿ ಕೂಡ ಅದನ್ನ ಬರೀತಾರೆ. ಅದೇ ತರ ಒಂದು ಬರವಣಿಗೆ ಇರೋದನ್ನ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಈಗ ವಿಶೇಷವಾಗಿ ನಾವು ನೋಡೋದೇನಂದ್ರೆ, ಆ ದೀಕ್ಷಾ ಸ್ಥಾನವನ್ನ ಹೊಂದಿ ಅಲ್ಲಿ ಊಟವನ್ನ ಮಾಡಿ ಮತ್ತೆ ಅವರು ಆ ಒಂದು ಶಕ್ತಿಯನ್ನ ಪಡ್ಕೊಂಡಿರೋ ನಂತರ ಅವ್ರು ಏನ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಅಲ್ಲಿ ದಮಸ್ಕುವಲ್ಲಿ ಇದ್ದ ಶಿಷ್ಯರ ಜೊತೆ ಅವರು ಸ್ವಲ್ಪ ಕಾಲವನ್ನ ಅವರು ಕಳೆದ್ರು. ಅದಾದ ನಂತರ ಈಗ ಏನ್ ನೋಡ್ತೀವಿ ಅಂದ್ರೆ ಸಹೋದರರೇ, ವಿಶೇಷವಾಗಿ ಪೌಲನನ್ನ ದೇವರ ಆತ್ಮವು ಎಲ್ಲಿ ಅರಣ್ಯಕ್ಕೆ ಅವರು ಹೋದ್ರು, ಅಥವಾ ಆ ಒಂದು ಮರಳುಗಾಡಿಗೆ ಅಂತ ಹೇಳ್ಬೇಕಾದ್ರೆ ಅರೇಬಿಯಾಗೆ, ಈಗಿರುವ ಅರೇಬ್ ದೇಶಕ್ಕೆ ಅವರು ಪ್ರಯಾಣ ಮಾಡಿ 3 ವರ್ಷ ಅವರು ಸತತವಾಗಿ ದೇವರ ವಿಷಯಗಳನ್ನ ಯೋಚನೆ ಮಾಡೋದಕ್ಕೂ ಅದನ್ನ ಮೆಡಿಟೇಟ್ ಮಾಡೋದಕ್ಕೂ ಹಳೆ ಒಡன்பಡಿಕೆ ಅಥವಾ ಧರ್ಮಶಾಸ್ತ್ರಕ್ಕೂ ದೇವರ ಒಂದು ವಿಷಯಕ್ಕೂ ಎಷ್ಟು ಹೋಲಿಕೆ ಇದೆ ಅಂತ ಅವರು ಓದಿ ಅರ್ಥ ಮಾಡಿಕೊಳ್ಳೋದಕ್ಕೆ 3 ವರ್ಷ ಕಾಲ ದೇವರು ಆತನನ್ನ ಅರಣ್ಯದಲ್ಲಿ ಅಥವಾ ಆ ಮರಳುಗಾಡಿಗೆ ಕರ್ಕೊಂಡು ಹೋದ್ರು ಅಂತ ನಮಗೆ ನೋಡ್ತೀವಿ ಸಹೋದರರೇ. ಸೊ ಈ ವಿಷಯಗಳನ್ನ ನೋಡುವಾಗ ಸಹೋದರರೇ, ಈ ವಿಷಯಗಳನ್ನ ನಾವು ನೋಡುವಾಗ ಈ ಕಾರ್ಯಗಳು ಯಾವ ರೀತಿ ಅರ್ಥ ಮಾಡ್ಕೋತೀವಿ ಅಂದ್ರೆ ಸಹೋದರರೇ, ಈ 3 ವರ್ಷ ಕಾಲ ಅವರು ಯೇಸು ಸ್ವಾಮಿ ದೀಕ್ಷಾ ಸ್ಥಾನವನ್ನ ಪಡ್ಕೊಂಡು 40 ದಿವಸ ಕಾಲ ಅವರು ಅರಣ್ಯದಲ್ಲಿ ಇದ್ದು ದೇವರ ಚಿತ್ತವನ್ನ, ದೇವರ ಸಂಕಲ್ಪವನ್ನ, ಆತನಿಗೆ ದೇವರ ಒಂದು ಚಿತ್ತ ಏನು ಅಂತ ಅವರು ಸರಿಯಾಗಿ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ದೇವರು ಅವರಿಗೆ 40 ದಿನ ಅವರಿಗೆ ಆ ಅರಣ್ಯದ ಒಂದು ಅನುಭವವನ್ನ ಕೊಟ್ರು ಅಂತ ಕೂಡ ನೋಡ್ತೀವಿ. ಆದ್ರೆ ಸೌಲನಿಗೆ 3 ವರ್ಷ ಕಾಲ ಅದು ಬೇಕಾಗಿತ್ತು. ಯಾಕಂದ್ರೆ ಯೇಸು ಸ್ವಾಮಿಯ ತರ ಒಂದು ಪರಿಪೂರ್ಣವಾದ ಒಂದು ವ್ಯಕ್ತಿಯಾಗಿರ್ಲಿಲ್ಲ. ಅವರು
ಧರ್ಮಶಾಸ್ತ್ರದಲ್ಲಿ ತಜ್ಞರಾಗಿದ್ರು ಕೂಡ ಅವರಿಗೆ ದೇವರ ಸಂಕಲ್ಪವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ 3 ವರ್ಷ ಕಾಲ ಅವ್ರಿಗೆ ಬೇಕಾಗಿತ್ತು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಇಲ್ಲಿ ಏನಂತ ನೋಡ್ತೀವಿ ಅಂದ್ರೆ, ಈ ಒಂದು 3 ವರ್ಷದಲ್ಲಿ ಸೌಲನು ಪಡ್ಕೊಂಡಂತ ಅನುಭವ, ಸೌಲನು ಮತ್ತೆ ಪವಿತ್ರಾತ್ಮವನ್ನ ಇನ್ನ ದೇವರಿಂದ ಪಡ್ಕೊಂಡಿರುವಂತ ವಿಷಯ, ದೇವರ ಸಂಕಲ್ಪವನ್ನ ಅರ್ಥ ಮಾಡ್ಕೊಂಡಿರೋ ವಿಷಯ, ಯೇಸು ಸ್ವಾಮಿನೇ ಮೆಸ್ಸಾಯ ಅಂತ ದೇವರ ವಾಕ್ಯದಿಂದ ಹೋಲಿಕೆ ಮಾಡಿ ಅರ್ಥ ಮಾಡ್ಕೊಂಡಿರುವಂತ ವಿಷಯ, ಇದೆಲ್ಲಾನೇ ಈ 3 ವರ್ಷದಲ್ಲಿ ಅಲ್ಲಿ ನಡೆದಿರುವ ಕಾರ್ಯವನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಅದಾದ ನಂತರ, ಆ 3 ವರ್ಷ ಆದ ನಂತರ ಮತ್ತೆ ದಮಸ್ಕುಗೆ ಅಲ್ಲಿ ಪೌಲನು ಬರ್ತಾರೆ. ಆ ದಮಸ್ಕುಗೆ ಬಂದು ಸ್ವಲ್ಪ ಕಾಲ ಅಲ್ಲಿರುವಂತ ಶಿಷ್ಯರ ಜೊತೆ ಇರ್ತಾರೆ. ಯಾವಾಗ ತನಕ ಇರ್ತಾರೆ ಅಂದ್ರೆ ಸಹೋದರ ಸಹೋದರರೇ, ಅಲ್ಲಿ ದಮಸ್ಕು ಅಲ್ಲಿ ಇರುವಂತ ಯಹೂದ್ಯರಿಗೆ ಏನ್ ಆಜ್ಞೆ ಆಗತ್ತೆ ಅಂದ್ರೆ, ಪೌಲನನ್ನ ಈಗ ಕೊಲ್ಲಬೇಕು, ಸಾಯಿಸ್ಬೇಕು ಅಂತ ಅಲ್ಲಿ ಆಜ್ಞೆ ಬರ್ತದೆ. ಸೊ ಆ ಆಜ್ಞೆ ಬರೋ ತನಕ ಅವರು ದಮಸ್ಕಲ್ಲಿ ಇದ್ರು. ಆ ಆಜ್ಞೆ ಯಾವಾಗ ಬಂತೋ ಸಹೋದರ ಸಹೋದರರೇ, ಅಲ್ಲಿ ಏನ್ ನೋಡ್ತೀವಿ ಅಂದ್ರೆ, ಆ ದಮಸ್ಕು ಪಟ್ಟಣದ ಆ ಆಜ್ಞೆಯಲ್ಲಿ ಸೌಲನನ್ನ ಕೊಲ್ಲೋದಿಕ್ಕೆ ಆ ಒಂದು ಊರಿನ ಬಾಗಿಲಲ್ಲಿ ಅವರು ಕಾಯ್ತಾ ಇದ್ರು. ಊರಿನ ಬಾಗಿಲನ್ನ ಅವರು ಮುಚ್ಚಿ, ಅಲ್ಲಿ ಸೌಲು ಎಲ್ಲೂ ಅವನು ಎಸ್ಕೇಪ್ ಆಗ್ದಂಗೆ ಅಲ್ಲಿ ನೋಡ್ಕೊಂಡ್ರು. ಆ ಸಮಯದಲ್ಲೇ ನಾವು ನೋಡ್ತೀವಿ ಸಹೋದರ ಸಹೋದರರೇ, ಸೌಲನನ್ನ ಅಲ್ಲಿರುವಂತ ಶಿಷ್ಯಂದರು ಅವ್ರನ್ನ ಆ ಸೌಲಿನ ಗೋಡೆಯಿಂದ ಅವ್ರನ್ನ ಕೆಳಗಿಳಿಸಿ ಒಂದು ಬಾಸ್ಕೆಟ್ ಅಲ್ಲಿ ಅವ್ರನ್ನ ಕೂರ್ಸಿ ಕೆಳಗಿಳಿಸಿ ಅವರು ಎಸ್ಕೇಪ್ ಆಗೋದಿಕ್ಕೆ, ಯೆರೂಸಲೇಮ್ ಅಲ್ಲಿ ಅವ್ರು ಎಸ್ಕೇಪ್ ಆಗೋದಿಕ್ಕೆ ಅಲ್ಲಿ ದೇವರು ಅಲ್ಲಿ ಅಪೊಸ್ತಲರು ಅಥವಾ ಅಲ್ಲಿ ಶಿಷ್ಯಂದರು ಅವ್ರಿಗೆ ದಯಪಾಲಿಸ್ಕೊಟ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಈ ವಿಷಯವನ್ನ ನೋಡುವಾಗ ನೀವು ಒಂದು ವಿಷಯವನ್ನ ಓದ್ಬೋದು. ಗಲಾತ್ಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ರಿಂದ ಒಂದಷ್ಟು ವಚನಗಳನ್ನ ಓದೋಣ. ಗಲಾತ್ಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನದಿಂದ. ಆದರೆ ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ನನ್ನನ್ನು ಪ್ರತ್ಯೇಕಿಸಿ ತನ್ನ ಕೃಪೆಯಿಂದ ಕರೆದ ದೇವರು ತನ್ನ ಮಗನನ್ನು ನಾನು ಅನ್ಯಜನರಲ್ಲಿ ಪ್ರಸಿದ್ಧಿಪಡಿಸುವವನಾಗಬೇಕೆಂದು ಆತನನ್ನು ನನ್ನೊಳಗೆ ಪ್ರಕಟಿಸುವುದಕ್ಕೆ ಇಚ್ಛಿಸಿದಾಗಲೇ ನಾನು ಮನುಷ್ಯರ ಆಲೋಚನೆಯನ್ನು ವಿಚಾರಿಸದೆ ಯೆರೂಸಲೇಮಿಗೆ ನನಗಿಂತ ಮುಂಚೆ ಅಪೊಸ್ತಲರಾಗಿದ್ದವರ ಬಳಿಗೂ ಹೋಗದೆ ಅರಬಸ್ಥಾನಕ್ಕೆ ಹೋಗಿ ತಿರುಗಿ ದಮಸ್ಕಕ್ಕೆ ಬಂದೆನು. ಸರಿ. ಏನಕ್ಕೆ ಈ ವಿಷಯ ಓದಿಸ್ತೀವಿ ಅಂದ್ರೆ, ಅಪೊಸ್ತಲರ ಕಾರ್ಯಗಳಲ್ಲಿ ಅಪೊಸ್ತಲ ಪೌಲು ಅರೇಬಿಯಾಗ ಹೋಗಿರುವ ವಿಷಯ ಅಲ್ಲಿ ಬರೆಯಲ್ಪಟ್ಟಿಲ್ಲ. ಆದ್ರೆ ಅವ್ರ ಸಾಕ್ಷಿಯನ್ನ ಗಲಾತಿಯರಿಗೆ ಹೇಳುವಾಗ ಈ ಸಾಕ್ಷಿಯನ್ನ ಕೊಡ್ತಾರೆ. ಅಲ್ಲಿ ದೀಕ್ಷಾಸ್ಥಾನ ಪಡ್ಕೊಂಡಿರೋ ನಂತರ ಅವರು ಅಪೊಸ್ತಲರುಗಳ ಹತ್ರ ಹೋಗಿಲ್ಲ. ಅಲ್ಲಿ ಏನ್ ಮಾಡಿದ್ರು ಅಂದ್ರೆ, ಅಲ್ಲಿ ಏನ್ ಮಾಡಿದ್ರಂತೆ, ಅದು ಸೀದಾ ಅವರು 3 ವರ್ಷ ಕಾಲ ಅರೇಬಿಯಾ ಪಟ್ಟಣಕ್ಕೆ ಹೋಗಿರುವ ಒಂದು ಸಂಗತಿಯನ್ನ ಅಲ್ಲಿ ತಿಳಿಸುವಂತದ್ದಾಗಿದೆ. ಅದು ನೀವು ಈ ಪಾಠ ಆದ ನಂತರ ಮನೆಯಲ್ಲಿ 22ನೇ ವಚನ ತನಕ ಓದಿದ್ರೆ, ಅವರು ಆ ಅಪೊಸ್ತಲರ ಕಾರ್ಯದಲ್ಲಿ ಇರದೇ ಇರುವಂತ ಒಂದಷ್ಟು ಮಾಹಿತಿ ಗಲಾತಿಯ ಪತ್ರಿಕೆಯಲ್ಲಿ ಅಲ್ಲಿ ಬರ್ದಿರೋದನ್ನ ನಾವು ಬರ್ದಿಟ್ಕೋಬಹುದು ಸಹೋದರ ಸಹೋದರರೇ. ಅದರಿಂದ ಆ ಒಂದು ಅಪೊಸ್ತಲರ ಕಾರ್ಯಗಳಲ್ಲಿ ಅದು ಇಲ್ಲದೆ ಇರೋದು ಗಲಾತಿಯರ ಪತ್ರಿಕೆಯಲ್ಲಿ ಅವರು ಒಂದು ಸಾಕ್ಷಿ ಕೊಡುವಾಗ ಇದನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಅದರಿಂದ ಈ ವಿಷಯಗಳನ್ನ ನೋಡುವಾಗ ಅವರು ಇಮ್ಮಿಡಿಯೇಟ್ಲಿ ಅಲ್ಲಿ ವಚನ ನೋಡುವಾಗ 19-20ರಲ್ಲಿ ನಾವು ನೋಡುವಾಗ ಹೇಳ್ತಾರೆ, ಅವರು ಆ ಒಂದು ಅರಣ್ಯದಿಂದ ಬಂದ ನಂತರ ಅವರು ಸಹೋದರ ಸಹೋದರರೇ ಅಲ್ಲಿ ನಾವು ನೋಡುವಾಗ ಅವ್ರು ಇಮ್ಮಿಡಿಯೇಟ್ ಆಗಿ ಆ ಯಹೂದ್ಯರ ಒಂದು ಕೂಡುವಂತ ಜಾಗಕ್ಕೆ ಹೋಗಿ ಯೇಸು ಸ್ವಾಮಿನೇ ದೇವರ ಮಗನು ಅಂತ ತಿಳಿಸುವಂತ ಒಂದು ಕಾರ್ಯವನ್ನ ಮಾಡಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಈ ರೀತಿಯಲ್ಲಿ ನಾವು ನೋಡುವಾಗ ಸಹೋದರ ಸಹೋದರರೇ,
ಈ ಒಂದು ವಿಷಯವನ್ನ ನಾವು ಯೋಚನೆ ಮಾಡುವಾಗ ಆ ಯೇಸು ಸ್ವಾಮಿಯನ್ನ ಯಾವ ರೀತಿ ಇವರು ಅಲ್ಲಿ ಪ್ರಕಟಿಸಿದ್ರು, ಯಾವ ರೀತಿ ಅಲ್ಲಿ ಯಹೂದ್ಯರು ಯಾವ ರೀತಿ ಈತನನ್ನ ಸಾಯಿಸೋದಿಕ್ಕೆ ಮುಂದೆ ಬಂದ್ರು ಅಂತ ನೋಡ್ಬೇಕಾದ್ರೆ ಅದೇ ಅಪೊಸ್ತಲರ ಕಾರ್ಯಗಳಲ್ಲಿ 9ನೇ ಅಧ್ಯಾಯ 23ನೇ ವಚನವನ್ನ ಓದೋಣ. ಅಪೊಸ್ತಲರ ಕಾರ್ಯಗಳು 9ನೇ ಅಧ್ಯಾಯ 23ನೇ ವಚನ. ಅನೇಕ ದಿವಸಗಳ ಹೋದ ಮೇಲೆ ಯಹೂದರು ಅವನನ್ನು ಕೊಲ್ಲಬೇಕೆಂದು ಆಲೋಚನೆ ಮಾಡಿಕೊಂಡರು. ನೋಡ್ರಿ, ಯಹೂದ್ಯರು ಆತನನ್ನ ಕೊಲ್ಲಬೇಕು ಅಂತ ಆಲೋಚನೆ ಮಾಡಿಕೊಂಡ್ರು ಅಂತ ಕೂಡ ಅಲ್ಲಿ ಬರೆಯಲ್ಪಟ್ಟಿದೆ ಸಹೋದರ. ಸೊ ಅಲ್ಲಿ ನಾವು ನೋಡುವಾಗ ಈ ಒಂದು ಅಪೋಸಲ್ ಪೌಲ್ ಯಾವ ರೀತಿ ಅಲ್ಲಿ ಮನಸಾಂತರವನ್ನು ಹೊಂದಿ ಯೇಸು ಸ್ವಾಮಿಯ ಶಿಷ್ಯರಾಗಿ ಮಾತ್ರ ಅಲ್ಲ, ಅಪೋಸಲ್ ಆಗಿ ಆತನನ್ನ ದೇವರು ಆರಿಸ್ಕೊಂಡು ಅಲ್ಲಿ ದೊಡ್ಡ ಕೆಲಸವನ್ನ ಮಾಡೋದಿಕ್ಕೆ ಅವರು ಪ್ರಾರಂಭವಾದಾಗ ಸಹೋದರರೇ, ಅವರು ಫಸ್ಟ್ ಪ್ರಾರಂಭ ಮಾಡಿದ್ದು ಯಹೂದ್ಯರ ಮಧ್ಯದಲ್ಲಿ ಈ ಸುವಾರ್ತೆಯನ್ನ, ಈ ಸಾಕ್ಷಿಯನ್ನ ಕೊಡೋದಿಕ್ಕೆ ಯೇಸು ಕ್ರಿಸ್ತನೇ ದೇವರ ಮಗನು ಅಂತ ಅಲ್ಲಿ ಹೇಳುವಂತದ್ದಾಗಿದೆ. ಸೊ ಇದನ್ನೇ ಯೇಸು ಸ್ವಾಮಿ ಯಾವಾಗ ಯಹೂದ್ಯರ ಮಧ್ಯದಲ್ಲಿ ಈ ಸತ್ಯವನ್ನ ಪ್ರಕಟಿಸಿದ್ರೋ ಅವ್ರನ್ನ ಕೊಳ್ಳೋದಿಕ್ಕೆ ಯಹೂದ್ಯರು ಅವರು ಪಟ್ಟಾಗಿದ್ದು, ಅದೇ ರೀತಿಯಲ್ಲಿ ಆ ಒಂದು ವಿಷಯವನ್ನ ಸ್ವೀಕಾರ ಮಾಡದೆ ಅವರು ಅವ್ರನ್ನ ಸಾಯಿಸಿದ್ರು ಅಂತ ನೋಡ್ತೀವಿ. ಅದೇ ವಿಷಯವನ್ನ ಈಗ ಪೌಲನು ಯೇಸು ಸ್ವಾಮಿ ದೇವರ ಮಗನು ಅಂತ ಅಲ್ಲಿ ಹೇಳುವಂತ ಸತ್ಯವನ್ನ ಈಗ ಯಹೂದ್ಯರು ಯಾವ ರೀತಿ ಅದನ್ನ ಗ್ರಹಿಸ್ಕೋಬೇಕು ಅಂದ್ರೆ ಅಲ್ಲಿ ಗ್ರಹಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ಆ ಪೌಲನನ್ನ ಸಾಯಿಸೋದಿಕ್ಕೆ ಅವರು ಮುಂದೆ ಬಂದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಈ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಸೌಲನು ಈ ಒಂದು ಮನಸ್ಥಿತಿಗೆ ಆತನು ಬರಬೇಕು ಅಂದ್ರೆ ಆತನಿಗೆ 3 ವರ್ಷ ಕಾಲ ದೇವರ ಸಂಕಲ್ಪವನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಆ ಸಮಯ ಬೇಕಾಗಿತ್ತು ಸಹೋದರರೇ. ಒಬ್ಬ ಯಹೂದ್ಯನು ದೇವರ ಧರ್ಮಶಾಸ್ತ್ರದಲ್ಲಿ ಪ್ರಬುದ್ಧನಾಗಿದ್ರು ಕೂಡ ಆ ಒಂದು ಚಿಂತನೆಯನ್ನ ಬಿಟ್ಟು ಯೇಸು ಕ್ರಿಸ್ತನ ಚಿಂತನೆಯನ್ನ ಈಗ ಸ್ವೀಕಾರ ಮಾಡ್ಕೊಳ್ಳೋದಿಕ್ಕೆ ಆ ಒಂದು ಯೇಸು ಸ್ವಾಮಿಯ ಆ ಸುವಾರ್ತೆಯ ಯುಗವನ್ನ ಪ್ರಾರಂಭ ಆಗಿದೆ ಅಂತ ಸಭೆಯನ್ನ ಆರಿಸ್ಕೋತಾ ಇದ್ದಾರೆ ಅಂತ ಇರುವಂತ ಸಂಗತಿಯನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಆತನಿಗೆ 3 ವರ್ಷ ಕಾಲ ಬೇಕಾಗಿತ್ತು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಒಂದು ವಿಷಯದಿಂದ ಇನ್ನೊಂದು ವಿಷಯವನ್ನ ನಾವು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಅದು ಸತ್ಯವಾದದ್ದಾಗಿದ್ರು ಕೂಡ ಅದನ್ನ ಜೀರ್ಣಿಸ್ಕೊಳ್ಳೋದಿಕ್ಕೆ ನಮಗೆ ಸುಮಾರು ಸಮಯ ಬೇಕಾಗಿದೆ. ಅದೇ ರೀತಿಯಲ್ಲೇ ಸೌಲ ವಿಷಯದಲ್ಲಿ ನೋಡ್ಬೇಕಾದ್ರೆ ಅವರು ಯಾವ್ದನ್ನ ನಂಬಿದ್ರೋ, ಯಾವ್ದನ್ನ ಸತ್ಯ ಅಂತ ನಂಬಿದ್ರೋ, ಯಾವ್ದು ದೇವರ ಸಂಕಲ್ಪ ಅಂತ ನಂಬಿದ್ರೋ ಅದನ್ನ ಬಿಟ್ಟು ದೇವರ ನಿಜವಾದ ಸಂಕಲ್ಪ ಕ್ರಿಸ್ತನ ಮೂಲಕ ಏನು ಅಂತ ಅವರು ಅರ್ಥ ಮಾಡಿಕೊಂಡು ಅದನ್ನ ಸ್ವೀಕರಿಸಿ ಅದನ್ನೇ ಸುವಾರ್ತೆಯಾಗಿ ಸಾರುವಾಗ ಅದರ ಕಷ್ಟ ಏನು ಅಂತ ನಮಗೆ ಗೊತ್ತಿರಬೇಕು ಸಹೋದರರೇ. ನಾವು ಕೂಡ ಯೇಸು ಸ್ವಾಮಿಯನ್ನ ಆ ದೇವರ ಮಗನು ಅಂತ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಎಷ್ಟೋ ವರ್ಷಗಳು ನಮಗೆ ಬೇಕಾಗಿತ್ತು. ಕ್ರೈಸ್ತರಾಗಿದ್ರು ಕೂಡ ಯೇಸು ಸ್ವಾಮಿನೇ ತಂದೆ ಅಂತ ಎಷ್ಟೋ ವಿಷಯದಲ್ಲಿ ನಾವು ನಂಬಿದ್ವಿ. ಆದರೆ ಆ ಒಂದು ಬೆಳಕಲ್ಲಿ ಆ ಒಂದು ಮಾರ್ಗದಲ್ಲಿ ನಾವು ನಡ್ಕೊಂಡು ಹೋಗುವಾಗ ದೇವರ ಸಂಕಲ್ಪವು ಯಾರೋ ಒಬ್ಬ ವ್ಯಕ್ತಿಯ ಮೂಲಕ ದೇವರು ನಮ್ಮ ಕಣ್ಗಳನ್ನ ತೆರೆದು ನಮಗೆ ದೇವರ ಸಂಕಲ್ಪವನ್ನ ಅವರು ಕೊಟ್ಟು ದೇವರ ಪವಿತ್ರಾತ್ಮವನ್ನ ನಮ್ಮಲ್ಲಿ ತುಂಬಿಸಿ ನಾವು ಯೇಸು ಸ್ವಾಮಿ ದೇವರ ಮಗನು, ತಂದೆಯಾದ ದೇವರು ಒಬ್ಬರೇ ಅಂತ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಎಷ್ಟೋ ವರ್ಷಗಳು ಬೇಕಾಗಿತ್ತು. ಎಷ್ಟೋ ಸಮಯದಲ್ಲಿ ಈ ಸುವಾರ್ತೆ ನಮಗೆ ಬಂದಿದ್ರು ಕೂಡ ಅದನ್ನ ತಿರಸ್ಕಾರ ಮಾಡಿ ನಾವು ನಮ್ಮ ಜೀವನವನ್ನ ನಡೆಸ್ತಾ ಇದ್ವಿ. ಆದ್ರೆ ಈ ಒಂದು ಕಾಲ ಸಮಯದಲ್ಲಿ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಅದನ್ನೇ ನಾವು ಪ್ರಚಾರ ಮಾಡೋದಿಕ್ಕೆ, ಅದನ್ನೇ ನಾವು ಸುವಾರ್ತೆಯಾಗಿ ಸಾರೋದಿಕ್ಕೆ ದೇವರು ನಮಗೆ ಒಂದು ವಿಷಯವನ್ನ ದಯಪಾಲಿಸ್ಕೊಟ್ಟಿದ್ದಾರೆ. ಅದಕ್ಕೆ ದೇವರಿಗೆ ನಾವು ಸೌಲನ ತರ ನಮ್ಮ ಜೀವಿತವನ್ನ ಸಂಪೂರ್ಣವಾಗಿ ದೇವರ ಕೆಲಸಕ್ಕೆ ನಾವು ಅಳವಡಿಸ್ಕೊಳ್ಳಕ್ಕೆ ನಮ್ಮ ಪ್ರಯತ್ನಗಳನ್ನ ಮಾಡಬೇಕು ಸಹೋದರರೇ. ಸೊ ಒಂದೊಂದು ವಾಕ್ಯಗಳನ್ನ ಓದುವಾಗ ನಾವು ಇದನ್ನ ಯಾವ ರೀತಿ
ನಮ್ಮ ಜೀವನದಲ್ಲಿ ನೋಡ್ಬೇಕು ಅನ್ನೋದೇ ಈ ಪಾಠದ ಉದ್ದೇಶ. ಈ ಒಂದು ವಾಕ್ಯಗಳು ನಮಗೆ ನಮ್ಮ ಮುಂದೆ ಒಂದು ಮಿರರ್ ತರ ಇದೆ. ಆ ಮಿರರ್ನ ನಾವು ನೋಡುವಾಗ ನಾವು ಯಾವ ತರ ರಿಫ್ಲೆಕ್ಟ್ ಆಗಿದ್ದೀವಿ, ದೇವರ ವಾಕ್ಯವು ಯಾವ ತರ ರಿಫ್ಲೆಕ್ಟ್ ಆಗತ್ತೆ ಅನ್ನೋದನ್ನ ನಾವು ನಮ್ಮ ಜೀವನದಲ್ಲಿ ನೋಡ್ಕೋಬೇಕು ಸಹೋದರರೇ. ಸೊ ಸೌಲಿಗೆ ನಡೆದಂತ ಇದೇ ರೀತಿಯ ಘಟನೆನೆ ನಾವು ಕೂಡಿರುವಂತ ಈ ಒಂದು ಐಕ್ಯತೆಯಲ್ಲಿ ಬಂದಿರುವಂತ ಎಲ್ಲಾ ಸಹೋದರ ಸಹೋದರರಿಗೂ ಯಾವುದೋ ಒಂದು ರೀತಿಯಲ್ಲಿ ದೇವರು ಈ ರೀತಿಯ ಒಂದು ಅನುಭವವನ್ನ ನಮಗೂ ಕೊಟ್ಟಿದ್ದಾರೆ. ಯಾವುದೋ ಒಂದು ದಿನದಲ್ಲಿ ದೇವರು ಸುವಾರ್ತೆಯನ್ನ ನಮಗ್ ಕೊಟ್ಟು ಆ ದೀಕ್ಷಾಸ್ಥಾನವನ್ನ ತಗೊಂಡು ದೇವರ ಆತ್ಮವನ್ನ ಪಡ್ಕೊಂಡಿರೋ ನಂತರ ದೇವರ ಸುವಾರ್ತೆಯನ್ನ ಸಾರೋದಕ್ಕೆ ಕೂಡ ನಮಗೆ ದೇವರು ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಸೌಲನ ರೀತಿಯಲ್ಲಿ ನಮ್ಮ ಜೀವಿತವೇ ಆ ಒಂದು ಪ್ರಚಾರವಾಗಿರ್ಬೇಕು. ನಮ್ಮ ಜೀವನದ ನಮ್ಮ ಗುಣಾತಿಶಯಗಳನ್ನೇ ಬೇರೊಬ್ಬರಿಗೆ ಯೇಸು ಕ್ರಿಸ್ತನನ್ನ ನಾವು ಪ್ರಚಾರ ಮಾಡುವಂತದ್ದಾಗಿರ್ಬೇಕು ಸಹೋದರರೇ. ನಮ್ಮಲ್ಲಿ ಏನೋ ಒಂದು ಪರಿವರ್ತನೆ ಕಾಣಬೇಕು. ನಮ್ಮಲ್ಲಿ ಏನೋ ಒಂದು ಡಿಫ್ರೆಂಟ್ ಆಗಿರುವ ಒಂದು ವಿಷಯ ನಮ್ಮಲ್ಲಿ ಕಾಣಿದ್ರೆ ಮಾತ್ರ ಜನರು ನಮ್ಮನ್ನ ಅವರು ಭೇಟಿ ಮಾಡಿ ನಮ್ಮ ನಂಬಿಕೆ, ನಮ್ಮ ವಿಶ್ವಾಸವನ್ನ ಅದನ್ನ ಕೇಳಿ ಅವರು ಕೂಡ ಬರೋದಿಕ್ಕೆ ಸಾಧ್ಯತೆಗಳಿದೆ. ಅದರಿಂದ ಈ ದಿನದಲ್ಲಿ ಸಹೋದರರೇ ಈ ವಿಷಯಗಳನ್ನ ನಾವು ಮತ್ತೆ ಮೆಲುಕಾಕೋಣ. ಇದು ತುಂಬಾ ಮುಖ್ಯವಾದ ಒಂದು ಪಾಠ. ಸೊ ಅದರಿಂದ ನಾನು 2-3 ವಚನಗಳು ಇದ್ರೂ ಕೂಡ ಅದಕ್ಕೆ ಸರಿಯಾದ ಒಂದು ಅರ್ಥವನ್ನು ನಾವು ಮಾಡ್ಕೊಂಡ್ರೆ ನಾವು ಸಾಯೋ ತನಕ ಈ ಒಂದು ಅಪೊಸ್ತಲರ ಕಾರ್ಯಗಳನ್ನು ಮರೆಯೋದಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲಾನು ನಮಗೆ ಒಂದು ಬುದ್ಧಿಪಾಠವಾಗಿ ಇಟ್ಟು ನಮ್ಮ ಒಂದು ರಕ್ಷಣೆಯ ಜೀವನವನ್ನ ನಾವು ಸರಿಪಡಿಸ್ಕೊಳ್ಳೋದಕ್ಕೆ ದೇವರು ಕೃಪೆ ಮಾಡ್ತಾ ಇದ್ದಾರೆ. ಅದರಿಂದ ಈ ದಿನದಲ್ಲೂ ಕೂಡ ಅಪೊಸ್ತಲರ ಕಾರ್ಯಗಳು 9ನೇ ಅಧ್ಯಾಯ 20ನೇ ವಚನದಲ್ಲಿ ಈ ಒಂದು ಅಧ್ಯಾಯವನ್ನ ನಿಲ್ಲಿಸೋಣ. ದೇವರ ಚಿತ್ತ ಇದ್ರೆ ಬರುವಂತ ಶನಿವಾರ ಕೂಡ ಈ ಒಂದು ವಿಷಯವನ್ನ ಮತ್ತೆ ನಾವು ಮೆಲುಕಾಕೋದಿಕ್ಕೆ, ಮತ್ತೆ ನಾವು ಪರಿಶೀಲನೆ ಮಾಡೋದಿಕ್ಕೆ ದೇವರು ಕೃಪೆ ಮಾಡ್ಲಿ ಅಂತ ಹೇಳಿ ಈ ಪಾಠವನ್ನ ನಿಲ್ಲಿಸ್ತೀನಿ. ಸಹೋದರರೇ, ಈ ದಿನ ಕೂಡ ಪ್ರಾರ್ಥನೆಯ ಮೂಲಕ ಈ ಒಂದು ಪಾಠವನ್ನ ಮುಕ್ತಾಯಗೊಳ್ಳೋಣ. ಸಹೋದರರಾದ ಮೋಹನ್ ರಾಜ್ ಬ್ರದರು ನಮ್ಗೆ ಪ್ರಾರ್ಥನೆಯಲ್ಲಿ ನಡೆಸಿಕೊಡ್ಬೇಕು ಈ ಒಂದು ಊಟವನ್ನ ಅಂತ್ಯ ಮಾಡೋದಕ್ಕೆ. ಓಕೆ ಬ್ರದರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನು ಮೌನತನು ಸರ್ವ ಸೃಷ್ಟಿಗೆ ಯಜಮಾನ ಆಗಿರ್ತಕ್ಕಂಥ ಪರಲೋಕದ ಜೀವುಳ ನಮ್ಮ ತಂದೆಯಾದ ದೇವ್ರೆ, ಮತ್ತೊಂದು ಆವರ್ತಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಇಲ್ಲಿವರೆಗೂ ತಂದೆಯಾದ ದೇವ್ರೆ, ಟೋನಿ ಬ್ರದರ್ ಅವ್ರ ಮೂಲಕ ಅನೇಕ ವಿಷಯಗಳನ್ನು ನಮಗೆ ತಿಳಿಯಪಡಿಸಿದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ. ಪೌಲನ ಕುರಿತು ಅನೇಕ ವಿಷಯಗಳು, ಪೌಲನನ್ನು ಕ್ರಿಸ್ತನನ್ನು ದೇವರ ಮಗನೆಂದು ಒಪ್ಪಿಕೊಂಡು ಅನೇಕ ಜನರಿಗೆ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಕಳಿಸಲ್ಪಟ್ಟಾಗ ಅನೇಕ ಶೋಧನೆಗಳು ಅವನಿಗೆ ಎದುರಾದಾಗ ಎಲ್ಲ ಸಂಗತಿಗಳ ಕುರಿತು ಈ ದಿನದಲ್ಲಿ ನಮಗೆ ಕಲಿಸ್ಕೊಡೋದಕ್ಕಾಗಿ ಬ್ರದರ್ ಅವ್ರನ್ನ ಕೊಟ್ಟೋದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ. ಇನ್ನು ಅದ್ಭುತಕರವಾದ ರೀತಿಯಲ್ಲಿ ಕರ್ತನೆ ಇದನ್ನು ಅರ್ಥ ಮಾಡಿಕೊಳ್ಳುವಂತೆ ನಮ್ಗೆ ಸಹಾಯ ಮಾಡು. ಅನೇಕರು ತಂದೆ ಈ ಕ್ಲಾಸಲ್ಲಿ ಜಾಯ್ನ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಅವರ ಕುಟುಂಬ ಮಕ್ಕಳ ಸಹಿತವಾಗಿ ನೀನು ಕಾಪಾಡ್ರಿ. ಇನ್ನೂ ಹೆಚ್ಚಾದ ರೀತಿಯಲ್ಲಿ ಅವ್ರು ಕಲ್ತ್ಕೊಳ್ಳಿಕ್ಕೆ ಸಹಾಯ ಮಾಡ್ರಿ. ಮತ್ತು ಈ ರೀತಿಯಲ್ಲಿ ಎಲ್ಲಾ ಕಾರ್ಯಗಳು ಸಫಲಪಡಿಸಿ ನಡೆಸ್ಬೇಕೆಂದು ನಾವು ನಿನ್ನಲ್ಲಿ ಬೇಡ್ಕೊಳ್ತಾ ಇದ್ದೇವೆ. ತಿರುಗಿ ರಾತ್ರಿ ನಮಗೆ ಸುಖವಾದ ನಿದ್ರೆಯನ್ನು ಕೊಟ್ಟು ನಾಳಿನ ಹೊಸದನ್ನು ತೋರ್ಪಡಿಸಬೇಕೆಂದು ನಿಮ್ಮ ಕುಮಾರನ ನಮ್ಮ ರಕ್ಷಕನ ಒಡೆಯನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್. ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ ಬಾಯ್ ಬ್ರದರ್. ಎಲ್ಲ ಬ್ರದರ್ ನಮಸ್ತೆ. ನಮಸ್ತೆ ಬ್ರದರ್, ಎಲ್ಲ ಸಿಸ್ಟರ್ ಬ್ರದರ್ಸ್ ನಮಸ್ತೆ. ಗುಡ್ ನೈಟ್. ಬ್ರದರ್ ಅಂಡ್ ಸಿಸ್ಟರ್ಗೆ ನಮಸ್ತೆ. ನಮಸ್ತೆ ಬ್ರದರ್ ಆನಂದ್ ಬ್ರದರ್. ಎಲ್ಲ ಬ್ರದರ್ಸ್ ಸಿಸ್ಟರ್ ನಮಸ್ತೆ. ಎಲ್ಲಾ ಬ್ರದರ್ ಸಿಸ್ಟರ್ಗೆ ನಮಸ್ತೆ ರೀ. ನಮಸ್ತೆ. ಫೋಟೋನ ಹಾಕ್ಯಾರ ನೋಡ್ರಿ. ಎಲ್ರಿಗೂ ನಮಸ್ತೆ. ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ನಮಸ್ತೆ. ಟೋನಿ ಬ್ರದರ್ ನಮಸ್ತೆ. ವಿನೋದ್ ಬ್ರದರ್ ನಮಸ್ತೆ. ಬ್ರದರ್ ನಮಸ್ತೆ. ಕಮಲಮ್ಮ ಸಿಸ್ಟರ್, ರೇಷ್ಮಾ ನಮಸ್ತೆ. ರೇಷ್ಮಾ ನಮಸ್ತೆ ಅಪ್ಪ ರೇಷ್ಮಾ. ಎಲ್ಲ ಬ್ರದರ್ ಸಿಸ್ಟರ್ಗೆ ನಮಸ್ತೆ. ನಮಸ್ತೆ ಅಕ್ಕ. ನಮಸ್ತೆ ಶಂಕರ್. ಓಕೆ, ಗುಡ್ ನೈಟ್. ಗುಡ್ ನೈಟ್ ಬ್ರದರ್. ಗುಡ್ ನೈಟ್ ಬ್ರದರ್. ನಿಮ್ ಬ್ರದರ್ ನಮಸ್ತೆ.